ಹಾಗೆ ನಿಮ್ಮ ಬಾಲ್ಯ ಜೀವನದಿಂದವೇ ಇದ್ರದೊಂದು ಇಂಪ್ಯಾಕ್ಟ್ ಇತ್ತ, ಇದ್ರದೊಂದು ಇನ್ಫ್ಲುಯೆನ್ಸ್ ಇತ್ತ, ನೀವೀಗ ಎಂತ ಅಚೀವ್ ಮಾಡಿದಿರಿ? ನಮ್ಮ ದಾಮೋದರ ಮೇಷ್ಟ್ರು ಇದೆ, ವಿಜ್ಞಾನ ಮೇಷ್ಟ್ರು. ಅವರು ಹೆಬ್ಬಾವನ್ನು ದೊಡ್ಡ ಅಕ್ವೇರಿಯಂ ಅಲ್ಲಿ ಹಾಕಿ ಸಾಕ್ತಾ ಇದ್ರು. ನಾನು ಹೋಗಿ ಅವ್ರಿಗೆ ಹೇಳಿದೆ, ನೀವು ಆ ಥರ ಇದು ಮಾಡೋದಕ್ಕಿಂತ ಹೊಡೆದು ಸಾಯಿಸ್ಬೋದಲ್ಲ. ತುಂಬ ಜನ ಸೇರಿದ್ದಾರೆ. ಅವರಿಗೆ ಕೋಪ ಬಂತು. ಅವರು ಹೇಳಿದ್ರು, ಒಂದು ವಾರದಿಂದ ನನ್ನ ಮನೆಯೊಳಗಿದ್ದ ನನಗೆ ತೊಂದರೆ ಕೊಡ್ತಾ ಇದ್ದೆ, ನೀನು ಅಷ್ಟು ಮಾತಾಡ್ತೀಯಲ್ಲ, ಹಿಡಿದು ದೂರ ಬಿಡು ನೋಡೋಣ. ಬಟ್ ಆ ನೋವಿಗೆ ಅದು ನಿಮ್ಗೆ ಅಟ್ಯಾಕ್ ಮಾಡೋ ಚಾನ್ಸ್ ಇತ್ತು. ಇದು ನಾನು ಈಗ ನಮ್ಗೆ ಬರುವಂತ ಥಾಟ್. ಹಾವಿನ ಒಂದು ರೆಸ್ಕ್ಯೂ ಆಪರೇಷನ್ ತುಂಬಾ ಸತಿ ಮಾಡಿದಿರಿ. ಯಾವ್ದಾದ್ರು ಮನಸ್ಸಿಗೆ ಹತ್ತಿರವಾದಂತ ಯಾವ್ದಾದ್ರು ಘಟನೆ, ಕಥೆಗಳು ನೆನಪಿದೆಯಾ? ಅನ್ನೊಂದು ಮೈ ಜುಮ್ ಹೇಳ್ಬೇಕಾಗೆ ಅಂತದ್ದು. ಹೌದು, ಅಂದ್ರೆ ಕಾಳಿಂಗ ಸರ್ಪ ಸಹ ಹಿಡಿದಿದ್ದೀರಿ? ಕಾಳಿಂಗ ಸರ್ಪ ಒಂದು 55 ಕಾಳಿಂಗ ಸರ್ಪ ಹಿಡಿದಿದ್ದೆ. ಮತ್ತೆ ನಾನೀಗ ಇತ್ತೀಚೆಗೆ ಕಾಳಿಂಗ ಸರ್ಪಲ್ಲಿ ಹಿಡಿಲಿಕ್ಕೆ ಹೋಗ್ತಾ ಇಲ್ಲ. ತುಂಬಾ ಜನ ಅಲ್ಲಲ್ಲಿ ಇದ್ದಾರೆ, ಆಗುಂಬೆಯಲ್ಲಿದ್ದಾರೆ, ಹೆಬ್ರಿಯಲ್ಲಿದ್ದಾರೆ, ಅಲ್ಲಲ್ಲಿ ಕಾಳಿಂಗ ಸರ್ಪ ಹಿಡಿಯೋರೆಲ್ಲ ಇದ್ದಾರೆ. ಮತ್ತೆ ನಾನು ಅವಾಗ ಉಡುಪಿಯಲ್ಲಿ ಆರಂಭದಲ್ಲಿ ಒಂದು 20-30 ವರ್ಷದ ಹಿಂದಿನ ಕಥೆ ಇದು. ಕಾಳಿಂಗ ಸರ್ಪಲ್ಲಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೆ. ಅದೊಂದು ರೋಚಕ ಅನುಭವ ನನ್ನಲ್ಲಿದೆ. ಈಗಿನವರಿಗೆ ಈಗೆಲ್ಲ ಹುಡುಗರು ಕಾಳಿಂಗ ಒಬ್ಬರನ್ನ ನೋಡಿ ಕಲ್ತಿರ್ತಾರೆ. ನನ್ನ ಒಂದು ಆ ಸಮಯದಲ್ಲಿ, ನನ್ನ ವಯಸ್ಸಲ್ಲಿ, ನಾನು ಕಾಳಿಂಗ ಹಿಡಿಯುವ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಗುರುಗಳಂತೆ ಇಲ್ವೇ ಇಲ್ಲ, ವಿಡಿಯೋಗಳಿಲ್ಲ. ಕಾಳಿಂಗದ ಬಗ್ಗೆ ಖಾಲಿ ಚಿತ್ರಗಳನ್ನು ನೋಡ್ತಾ ಇದ್ವಿ. ಮತ್ತೆ ಅದರ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟ ಜನರ ಒಟ್ಟಿಗಿದ್ವಿ. ಅಂದ್ರೆ ಕೆಲವರು ಎಕ್ಸ್ಪರ್ಟ್ಗಳಿಗೆ ಗೊತ್ತಿರಲಿಲ್ಲ, ಅವರು ತಪ್ಪು ಮಾಹಿತಿಯನ್ನು ನನ್ಗೆ ಕೊಟ್ಟದ್ದಿದೆ. ಕಾಳಿಂಗ ಸರ್ಪ 5-6 ಅಡಿ ಎತ್ತರಕ್ಕೆ ಹೆಡೆ ಎತ್ತಿ ನಿಲ್ಲುತ್ತೆ, ಅಟ್ಟಿಸ್ಕೊಂಡು ಬಂದು ಕಚ್ಚುತ್ತೆ, ನೀನ್ ಅದರ ಸಂಟಿಗೆ ಹೋಗ್ಬೇಡ ಮಾರಾಯ ಅಂತ ಹೇಳಿದ ಎಕ್ಸ್ಪರ್ಟ್ಗಳು. ನಾನು ಅದು ನಂಬಿದ್ರಿ ಸಮೇತ, ನೀವು ನೋಡ್ಲಿಲ್ಲ? ನಾನು ನಂಬಿದ್ದೇನೆ. ಆ ನಂಬಿದ ಕೂಡಲೇ ನಮ್ಮಲ್ಲಿ ಒಂದು ಭಯ ಹುಟ್ಟಿಕೊಳ್ತದೆ. ಆ ಹಾವನ್ನು ಹಿಡಿಬೇಕಲ್ಲ ನಾವು. 5-6 ಅಡಿ ಎಡೆ ಎತ್ತಿ ನಿಲ್ಲುತ್ತೆ ಅಂತ ಹೇಳಿದ್ರೆ ನಾವು ಇರುವುದು 5-3 ಅಡಿ, ನಮಗಿಂತ ಎತ್ತರ ಇದ್ರೆ ಹಿಡಿಯುವುದು ಹೇಗೆ? ಅಟ್ಟಿಸ್ಕೊಂಡು ಬಂದು ಕಚ್ಚುತ್ತೆ ಅಂತ ಹೇಳಿದ್ರೆ ಎಲ್ಲಿ ಓಡುದು ನಾವು? ಇದು ಭಯ ಹುಟ್ಟಿಸುತ್ತೆ ನಮ್ಮೊಳಗೆ. ಆದ್ರೂ ನನ್ನ ಒಳಗೆ ಒಂದು ಚಾಲೆಂಜ್ ಇತ್ತು. ಏನಂದ್ರೆ, ಅಲ್ಲಿವರೆಗೆ ಈ ಪತ್ರಿಕೆಯಲ್ಲೆಲ್ಲ ಬರ್ತಾ ಇತ್ತು, ಹೊರಗತಜ್ಞ ಇಂಥ ಕಡೆ ಹಾವು ರಕ್ಷಣೆ ಮಾಡಿದ್ರು ಅಂತ ಬರ್ತಾ ಇತ್ತು. ನನಗೆ ತುಂಬಾ ಇರಿಟೇಟ್ ಆಗೋದು, ಒಂದು ರೀತಿ ನಾಚಿಕೆ ಆಗೋದು. ಯಾಕಂದ್ರೆ ಕಾಳಿಂಗ ಸರ್ಪ ಒಂದು ನಾನು ಹಿಡಿಲೇ ಇಲ್ಲ, ನಾನು ಹೊರಗತಜ್ಞ ಅಂತ ಹೇಗೆ ಅನ್ಸ್ಕೊಳ್ಳೋದು? ಅದಂದ್ರೆ ಅದೊಂದು ಪ್ರೀಮಿಯಂ. ಎಲ್ಲ ಹಾವುಗಳನ್ನು ಹಿಡಿದ ಹಾಗೆ ಕಾಳಿಂಗ ಸರ್ಪ ಹಿಡಿದ್ರೆ ಒಂದು ಎರೆಹುಳಿನ ಇದು ವರ್ಮ್ ಸ್ನೇಕ್ ನಿಂದ ಕಾಳಿಂಗ ಸರ್ಪ ಹಿಡಿದ್ರೆ ಒಂದು ಎಲ್ಲ ಹಾವುಗಳ ಪರಿಚಯ ಆಯ್ತು, ಪತ್ತೆ ಆದದ್ದು ಅಂತ ಒಂದು ತಲೆಯಲ್ಲಿ ಇರ್ತದೆ. ಆಗ ಒಂದು ಕಾಳಿಂಗ ಸರ್ಪ, ನಾನು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದು. ರಿಕ್ಷಾದಲ್ಲಿ ನಾನು ದುಡಿತಾ ಇದ್ದೆ, ಒಂದು 20-22 ವರ್ಷ ರಿಕ್ಷಾದಲ್ಲಿ ದುಡಿದ್ದೇನೆ. ಆ ಟೈಮ್ ಇದು ಕತೆ ಇದು. ಅದೊಂದು ನನಗೆ ಇವತ್ತಿಗೂ ನೆನಪಿರುವಂಥದ್ದು. ಯಾಕಂದ್ರೆ ಆ ಕಾಲದಲ್ಲಿ ಯಾವ ವ್ಯವಸ್ಥೆನೂ ಇಲ್ಲದೆ ಕೆಲಸ ಮಾಡಿದ್ರು. ಈಗೆಲ್ಲ ಬೇಕಾದ ವ್ಯವಸ್ಥೆ, ವೈಜ್ಞಾನಿಕ ರೀತಿಯಲ್ಲಿ ಕಾಳಿಂಗ ಸರ್ಪವನ್ನು ಹೇಗೆ ಹಿಡಿಬಹುದು, ಅದಕ್ಕೆ ಟಚ್ ಮಾಡದೆ ಚೀಲದೊಳಗೆ ಕಳಿಸುವಂಥದ್ದೆಲ್ಲ ಬಂದಿದೆ. ನಮ್ಮನ್ನು ನೋಡಿಯೇ ಬದಲಾವಣೆ ಆದದ್ದು ಈಗಿನವರು. ಅವಾಗ ಏನೂ ಇಲ್ಲ, ಹೇಗೆ ಹಿಡಿಬೇಕು, ಅದರ ತಲೆಯಲ್ಲಿ ವಿಷಯ ಇದೆ ಅಂತ ನಮ್ಗೆ ಗೊತ್ತಿದೆ. ಕುತ್ತಿಗೆಯಲ್ಲಿ ಹಿಡಿಯೋದು, ತುಂಬಾ ಕುತ್ತಿಗೆಯಲ್ಲಿ ಹಿಡಿದು ಅದು ಓಲಾಡದಾಗಿ ಮಾಡಿ ಹಿಡಿದು ಮತ್ತೆ ದೊಡ್ಡ ಚೀಲಕ್ಕೆ ಹಾಕೋದು. ಅರಣ್ಯ ಇಲಾಖೆಯವ್ರ ಜೊತೆನೆ ಕೆಲಸ ಮಾಡೋದು. ಅವ್ರು ಕರೀತಾರೆ, ಅವ್ರು ಕರೆದ ನಂತರ ಹೋಗೋದು ಮಾಡೋದು. ನಾನು ಯಾವಾಗ್ಲೂ ನಾಗರಾವೆಲ್ಲ ಹಿಡಿದಿದ್ದೇನೆ, ಎಲ್ಲ ಕನ್ನಡಿ ಹಾವು, ಕಡಂಬಳ ಎಲ್ಲ ಹಾವು ಹಿಡಿದಿದ್ದೇನೆ, ನನ್ಗೆ ಅದರ ಅನುಭವ ಇದೆ. ಆದ್ರೆ ಈ ಉರಗ ತಜ್ಞ ಅಂತ ಬಂದಾಗ ನನಗೆ ಒಂದು ರೀತಿ ಸಂಕೋಚ ಆಗ್ತಾ ಇತ್ತು. ಒಂದ್ಸಲ ಕಾಳಿಂಗ ಒಂದು ಹಿಡಿಲಿಕ್ಕೆ ಹಿಡಿಯಪ್ಪ, ನನಗೆ ಆ ವಯಸ್ಸು. ಒಂದು ಕಾಳಿಂಗ ನಿಮಗೆ ಒಂದು ಲೈಸೆನ್ಸ್ ಸಿಕ್ಕಿದಾಗ ಒಂದು ಖುಷಿ, ನನಗೆ ಎಲ್ಲ ಪರಿಪೂರ್ಣ ಆಯ್ತು ಇಲ್ಲಿಗೆ ಅಂತ. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಮನಸ್ಸಲ್ಲಿ, ಒಂದು ಕಾಳಿಂಗ ಸರ್ಪ ಹಿಡಿಲಿಕ್ಕೆ ಸಿಗ್ಲಪ್ಪ. ಎಷ್ಟು ಬಾಲಿಶ ಅಂದ್ರೆ ಈಗ ಅನಿಸ್ತದೆ. ಕಾಳಿಂಗ ಸರ್ಪ ಇರ್ಲಿ, ತುಂಬಾ ದೊಡ್ಡದು ಬೇಡ, ಸಣ್ಣದು ತುಂಬಾ ದೊಡ್ಡದು ಬೇಡ, ಸ್ವಲ್ಪ ಕಮ್ಮಿ ಇರಲಿ. ನಾನು ಈಗಿನಕ್ಕಿಂತಲೂ ಆವಾಗ ತುಂಬಾ ಸಪೂರ ಇದ್ದೆ, ತುಂಬಾ ನರಪೇತಳ. ಫೋಟೋಸ್ ನೋಡಿದೀನಿ, ಸಪೂರ ಇದ್ದೆ. ನನಗೆ ಹಿಡಿಬಹುದಾ? ದೊಡ್ಡ ಹೆಬ್ಬವನ್ನು ಹಿಡ್ತಿದ್ದೇನೆ ನಾನು. ದೊಡ್ಡ ಹೆಬ್ಬಗಳನ್ನ 10-12 ಅಡಿ ಉದ್ದದ ಹೆಬ್ಬಗಳನ್ನೆಲ್ಲ ಹಿಡ್ದದ್ದಿದೆ. ಕಾಳಿಂಗ ವಿಷದ್ದಲ್ವಾ, ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದಿನ ಅಕಸ್ಮಾತ್ತಾಗಿ ನನ್ನ ಕಾಲ್ ಬಂತು. ರಿಕ್ಷಾದಲ್ಲೇ ಇದ್ದೆ. ಅರಣ್ಯ ಅಧಿಕಾರಿಗಳು BM ಅಂಗಡಿ ಅಂತೇಳಿ, ಅವರು ಇದು ಎಲ್ಲಿಂದ? ಹೆಬ್ರಿ? ಹೌದು, RF ಆಗಿದ್ರು ಅವರು. ಹೆಬ್ರಿಯಿಂದ ಕಾಲ್ ಬಂತು, ಹೆಬ್ರಿ ಚಾರದಿಂದ ಕಾಲ್ ಬಂತು. ಸರ್, ಒಂದು ಕಾಳಿಂಗ ಸರ್ಪ ಬಂದಿದೆ, ಒಂದು ನಾಗಬನದೊಳಗೆ ತುಂಬಾ ಮನೆ ಇದೆ ಸುತ್ತಮುತ್ತ, ಅದರ ನಡುವೆ ನಾಗಬನ ಇದೆ, ಅಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದ್ರು. ನನಗೆ ಅದು ಅವರ ಕಾಲ್ ಕೇಳಿ ನಡುಕು ಶುರುವಾಯ್ತು. ಒಂದು ಆಸೆ ಉಂಟು, ಹೋಗಿ ಹಿಡಿಬೇಕಂತ, ಅದೊಂದು ನಿಮ್ದು ಆಸೆ ಉಂಟು. ಹೆದರಿಕೆ ಸಹ ಉಂಟು. ಒಂದ್ಸಲ ಖುಷಿ ಆಯ್ತು, ಪಟ್ಟ ಹೆದರಿಕೆ ಶುರು ಆಯ್ತು. ಯಾಕಂದ್ರೆ ಈ ವಿಷಯ ನೆನಪಿ ಆಲ್ರೆಡಿ ಬಿತ್ತನೆ ಆಗಿದೆ ಅಲ್ಲಿ. ಹೌದು, ಕಾಳಿಂಗ ಸರ್ಪ ಕಚ್ಚಿದ್ರೆ ಭಾರತದಲ್ಲಿ ಔಷಧಿ ಇಲ್ಲ ಅನ್ನೋ ಸತ್ಯ ನನ್ಗೆ ಗೊತ್ತಿತ್ತು. ಆಂಟಿವೆನಮ್ ಇಲ್ಲ, ಅದು ಕಚ್ಚಿದ್ರೆ ಡೆತ್ ಆದದ್ದೇ ಘಟನೆ ಇವತ್ತಿಗೂ ಇಲ್ಲ. ಅದು ಒಂದು ನೆನಪಿತ್ತು. ಇದು ಅದು ಕಚ್ಚಿದ್ರೆ ಡೆತ್ ಖಂಡಿತ ಅಂತ ಹೇಳಿ. ಅದು ಒಂದು ಹೋರಾಟ ನಡೀತಾ ಇತ್ತು ನಮ್ಮಲ್ಲಿ, ಒಂದು ಬಂಡ ಧೈರ್ಯ ಅಂತ. ಅಂದ್ರೆ ನಾನು ಬೆಳೆದಂತ ಪರಿಸರ, ನನ್ನ
ಮನೆಯ ವಾತಾವರಣ, ನನ್ನ ಕುಟುಂಬ, ಅದೆಲ್ಲ ಆಗಿನ ಕಾಲದಲ್ಲಿ ಚಾಲೆಂಜಿಂಗ್ ಆಗಿ ಇತ್ತು ಪ್ರತಿಯೊಂದನ್ನು. ನೀನು ಮಾಡು ಆನಂತರ ನೋಡು ಅಂತ, ನೀನು ಹಿಂಜರಿಯುವುದಲ್ಲ, ನೀನು ಮಾಡು ಅಂತೇಳಿ. ನನಗೆ ರಕ್ತಗತವಾಗಿ ಬಂದಿದೆಯೋ ಅಥವಾ ನಮ್ಮ ಪರಿಸರದಿಂದ ಬಂದು ಗೊತ್ತಿಲ್ಲ, ಒಟ್ಟು ನೀನು ಮಾಡು ಮೊದಲು, ಆ ನಂತರ ಪರಿಣಾಮವನ್ನು ನೋಡು. ಮೊದಲೇ ಆಲೋಚನೆ ಮಾಡಿ ಕೂತ್ಕೊಂಡ್ರೆ ಯಾವ ಕೆಲಸ ಆಗೋದಿಲ್ಲ. ಮಾಡ್ಬೇಕಾದನ್ನ ಕೆಲವೊಮ್ಮೆ ಅದು ಮಾಡ್ಲೇಬೇಕಂತ ಹೇಳಿದ್ರೆ ಅದು ಎಷ್ಟು ಕಷ್ಟದಾದ್ರೂ ಮಾಡಿಬಿಡು, ಮತ್ತೆ ರಿಸಲ್ಟ್ ನೋಡೋದು, ಆಯ್ತು ಹೋಯ್ತು. ಹಾಗೆ ನನಗೆ ನಾನು ಹೇಳಿದೆ, ಸರ್ ನೋಡಿ ನಾನು ಈಗ ಸ್ವಲ್ಪ ಬಿಸಿ ಇದ್ದೇನೆ, 5 ನಿಮಿಷದಲ್ಲಿ ರಿಟರ್ನ್ ಕಾಲ್ ಮಾಡ್ತೇನೆ ಅಂತೇಳಿ ಫೋನ್ ಕಟ್ ಮಾಡಿದೆ. ಅಂದ್ರೆ ನಿಮ್ಗೆ ಸಹ ಒಂದು ರೆಡಿ ಆಗ್ಬೇಕು ನನಗೆ ಪಟ್ಟ ಎದ್ಕೊಂಡು ಹೋಗ್ಲಿಕ್ಕೆ ಅದು ಕೆರೆ ಹಾವಲ್ಲ. ಕರೆಕ್ಟ್. ನಾನು ಎಂತ ಮಾಡಿದ್ದೆ, ನಾನು ತುಂಬಾ ಆಲೋಚನೆ ಮಾಡಿದೆ, ಎಂತ ಮಾಡುದು ಈಗ ಹೋಗ್ಬೇಕಾ, ತುಂಬಾ ಮಂಥನ ಆಯ್ತು ಮನಸ್ಸಲ್ಲಿ. ಏನೇ ಆಗ್ಲಿ ಒಂದು ಅವಕಾಶ ನೋಡುವ. ಮನೇಲಿ ಕೇಳುವಾಗೆ ಇಲ್ಲ, ಯಾರ ಹತ್ರ ಕೇಳುವಾಗೆ ಇಲ್ಲ ಅಂದ್ರೆ, ಯಾಕಂದ್ರೆ ನನಗೆ ಬಿತ್ತನೆ ಆಗ್ತದೆ ಮತ್ತೆ ಬಿಡೋದಿಲ್ಲ, ಮತ್ತೆ ನನಗೆ ನಾನೇ ರಾಜ ಅಂತ ಇದ್ದಾರೆ, ನನ್ನ ನಿರ್ಧಾರ ನಾನೇ, ಮತ್ತೆ ಬೇರೆ ಮತ್ತೆ ಮನೆಯವರು ಹೇಳಿದ್ರೆ ನೀವು ಹೇಳಿದ್ದು ಕರೆಕ್ಟ್, ಬಿಡೋದಿಲ್ಲ ಹೋಗ್ಲಿಕ್ಕೆ, ಅವ್ರಿಗೆ ಭಯ ಇರ್ತದೆ. ಆದ ನಂತರ ಒಂದು ಸಮಜಾಯಿಷಿ ಕೊಟ್ಕೊಂಡೆ, ನೋಡುವ, ಹಿಡಿಲಿಕ್ಕಾದ್ರೆ ಹಿಡಿಯುವ, ಇಲ್ಲದ್ರೆ ಬಿಡುವ ಅಂತ ಪ್ಲಾನ್ ಮಾಡಿದೆ. ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಬರ್ತಾ ಇದ್ದೇನೆ ಅಂತ. ಆಯ್ತು ಬನ್ನಿ, ನೀವು ಬಸ್ ಸ್ಟ್ಯಾಂಡಿಗೆ ಬನ್ನಿ, ನಾವು ಜೀಪ್ ಇಟ್ಕೊಂಡು ಅಲ್ಲಿದ್ದೇವೆ ಅಂತ. ನಾನು ರಿಕ್ಷಾ ಬದಿಯಲ್ಲಿಟ್ಟೆ, ಅಲ್ಲಿಂದ ಬಸ್ಸಲ್ಲಿ ಹೋದೆ. ಅಲ್ಲಿಗೆ ಹೋದೆ, ಉಗುರು ಕಚ್ಚಲಿಕ್ಕೆ ಆರಂಭ ಆದ್ದು ಅವಾಗಲೇ ಜಾಸ್ತಿ. ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಹೋಗೋ ತನಕ ಈಗ ಅರ್ಧ ಗಂಟೆಯಲ್ಲಿ ಹೆಬ್ರಿ ಹೋಗ್ತದೆ, ಆಗ ಒಂದು ಕಾಲು ಗಂಟೆ ಬೇಕು, ಡಕೋಟಾ ಎಕ್ಸ್ಪ್ರೆಸ್. ಮೆಲ್ಲ ಅಲ್ಲಿ ನಾನು ಚಿಂತನೆ ಮಾಡ್ಲಿಕ್ಕೆ ಶುರು. ನನಗೆ ಅಂದ್ರೆ ತುಂಬಾ ಆತಂಕ ಆಗ್ತಾ ಇತ್ತು. ಅದು ಒಂದು ವೇಳೆ ಹೆಬ್ಬಾವಿನ ರೀತಿಯಲ್ಲಿ ಹಿಡಿಯುವುದಾ, ಹೆಬ್ಬಾವು ಸುತ್ತಿಕೊಳ್ತದೆ, ಇದು ಸುತ್ತಿಕೊಂಡ್ರೆ ಬಿಡಿಸ್ಕೊಳ್ಲಿಕ್ಕೆ ಆಗ್ಬೋದಾ, ಆ ಸಂದರ್ಭ ಕಚ್ಚಿದ್ರೆ ಸತ್ಯ ಹೋಗ್ತೇನಲ್ವಾ, ಏನ್ ಮಾಡೋದು, ಇದು ಉಗುರು ಕಚ್ಚಲಿಕ್ಕೆ ಆತಂಕ ಶುರುವಾಗಿದೆ. ಬಸ್ಸಲ್ಲಿ ಇಳಿದು ಅಷ್ಟು ಲೇಟಾಗಿ ಬಸ್ಸಲ್ಲಿ ನೋಡ್ತಾನೆ, ಇಡೀ ಉಗುರನ್ನ ಇದು ಮಾಡ್ಕೊಂಡಿದ್ದೇನೆ, ಉರಿ ಅದು ಇರ್ತದೆ, ಅಂದ್ರೆ ಏನೋ ಒಂದು ತಯಾರಿ ಒಳಗೆ. ಆದ್ರೂ ಹೋಯ್ತು, ಹೋಗುವ ಅಲ್ಲಿ ಜೀಪ್ ರೆಡಿ ಆಗಿದೆ, ಜೀಪ್ ರಾಜ ಆತಿಥ್ಯ, ರೇಂಜರ್ಸ್ ಅವರೆಲ್ಲ ಬಂದಿದ್ದಾರೆ, ನನ್ನನ್ನು ಜೀಪ್ ಹತ್ತಿಸಿದ್ರು, ಕೂತ್ಕೊಳ್ಸಿದ್ರು. ಸುಮಾರು ಒಂದು ಚಾರಕ್ಕೆ 2-3 ಕಿಲೋಮೀಟರ್ ಅಲ್ಲಿ ಹೋಗಿ ಅವರು ಹಿಂಗ್ ಕೂತ್ಕೊಂಡಿದ್ದೆ. ನಾನು ಕೂತ್ಕೊಂಡು ಕೂಡಲೇ ಒಬ್ರು ಗಾರ್ಡ್ ಹೇಳಿದ್ರು, ಎಲ್ಲಿದೆ ಸರ್ ಕಾಳಿಂಗ ಅಂತ ಕೇಳಿದೆ. ಈಗ ಅದು ಮರ ಹತ್ತಿದೆ ಸರ್ ಅಂತ ಹೇಳಿದ್ರು. ಮರ ಹತ್ತಿದೆ, ಹೌದಾ, ಹೇಗುಂಟಂತ ಕೇಳಿದೆ. ಅದು ಒಂದು ಸುಮಾರು 15 ಅಡಿ ಉದ್ದ ಇರ್ಬೋದು ಸರ್ ಅಂತ ಹೇಳಿದ್ರು. ನನ್ನ ತೊಡೆಯ ಗಾತ್ರ ಉಂಟಂತ ಹೇಳಿದ್ರು. ಇಷ್ಟು ದಪ್ಪ ಉಂಟು ಸರ್ ಹೇಳಿ, ಅಂದ್ರೆ ಫುಲ್ಲಿ ಗ್ರೋನ್ ಒಂದು. ಹೌದು, ಅವ್ರು ಹೇಳಿದ್ರು ಇಷ್ಟು ದಪ್ಪ ಅಂತ ಹೇಳಿದ ಕೂಡಲೇ ನಾನು ಅಲ್ಲಿ ಹೋಗ್ಬಿಟ್ಟೆ. ನನ್ಗೆ ಗೊತ್ತಾ, ಇದು ಚಿಕ್ಕ ಅದೊಂದು ಹೆದರಿಕೆ, ದಪ್ಪ ಇದೆ, ವಿಷದ ಹಾವು, ಫಸ್ಟ್ ಟೈಮು, ಮತ್ತೆ ಯಾರು ಹಾವನ್ನ ಹಿಡಿದದ್ದು ಅದು ಇದು ನಾನು ನೋಡೇ ಇಲ್ಲ. ಯಾರಾದ್ರೂ ಒಬ್ಬ ನನ್ನ ತರ ಹಿಡಿದವನದ್ದು ಫೋಟೋ ವಿಡಿಯೋ ನಾನು ನೋಡಿದ್ರೆ ಟೆಕ್ನಿಕ್ ಅವ್ರು ಹಿಡಿದ್ರೆ ನನಗಾಗುದಿಲ್ವಾ, ಆ ತರ ಬರ್ತದೆ. ಅಲ್ಲಿ ಸೈಲೆಂಟ್ ಆದೆ ನಾನು, ಮತ್ತೆ ಅವ್ರ ತರ ಮಾತಾಡಿ. ಆಲ್ಮೋಸ್ಟ್ ನಿಮಗಿಂತ 2.5 ಪಟ್ಟು ದೊಡ್ಡದಿತ್ತು, ಸುಮಾರು 10, 12 ಅಡಿ 14 ಅಡಿ ತನಕ ಇತ್ತು. ತುಂಬಾ ಇತ್ತು, ಅಂದ್ರೆ ಈಗ ಫೋಟೋ ಇದೆ ನನ್ನ ಹತ್ರ. ಅದು ನನಗೆ ಒಂದು ಹಾರದ ತರ ಬಂದು ಇನ್ನೊಂದು 5 ಅಡಿ ಎಕ್ಸ್ಟ್ರಾ ಇತ್ತು, ಫೋಟೋ ಇತ್ತು ಫುಲ್ ಒಂದು. ಹೌದು, ಒಂದು ಹಾರ ತರ ನೆಲದಿಂದ ಹೀಗೆ ಬಂದು ಮತ್ತೊಂದಿಷ್ಟು ಎಕ್ಸ್ಟ್ರಾ ಇತ್ತು. ದಪ್ಪದ ಕಾಳಿಂಗ. ನಾನು ಮೊದಲನೇ ಕಾಳಿಂಗ ಹಿಡಿದದ್ದು ಅಷ್ಟು ದಪ್ಪ, 50ನೇ ಕಾಳಿಂಗ ಕೂಡ ಅದೇ ಸೈಜ್ ನನಗೆ ಸಿಕ್ಕಿದೆ. ಅದು ಏನಾಯ್ತು, ಹೋಗಿ ನೋಡ್ತೇನೆ, ಅದು ಈ ಜನರು ಸಾಧಾರಣ 100-200 ಜನರು ಒಟ್ಟಾರದವರು ಸೇರಿ ಅದರ ಸುತ್ತ ನಿಂತಿದ್ದಾರೆ. ಅದು ಹೆದ್ರಿ ನಾಗವನದ ಮರದ ಮೇಲೆ ಹೋಗಿ ಕೂತ್ಕೊಂಡಿದೆ. ನಾನು ಕತ್ತೆತ್ತಿ ಕಾಳಿಂಗ ಸರ್ಪವನ್ನು ಈಗ ನೋಡಿದ ಕೂಡಲೇ ಇವ್ರಿಗೆ ಹೇಳಿದ ಸತ್ಯ, ಅಷ್ಟು ದಪ್ಪ ಇತ್ತು. ನಾನು ಹೇಳಿದೆ ಇದು ಸಾಧ್ಯ ಇಲ್ಲ, ಮಾತ್ರ ಮನಸ್ಸಲ್ಲಿ ಬಂತು, ಇದು ಸಾಧ್ಯ ಇಲ್ಲ, ಇದನ್ನ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮರದಲ್ಲೂ ಕೂಡ ಇದೆ. ನೆಲದಲ್ಲಿದ್ರೆ ಏನಾದ್ರೂ ಮಾಡ್ಬೋದು, ಮರದಲ್ಲಿ ಇದೆ, ಅದನ್ನ ಇಳಿಸೋದೆಲ್ಲ ಕಷ್ಟ. ಮತ್ತೆ ನನ್ನ ಮನಸ್ಸೇ ಹೇಳಿಬಿಟ್ಟು ನಿನ್ನ ಹತ್ರ ಸಾಧ್ಯ ಇಲ್ಲ ಅಂತ. ನಾನೇನ್ ಮಾಡಿದೆ, ಅಲ್ಲಿಂದ ಈಗ ಎಸ್ಕೇಪ್ ಆಗ್ಬೇಕು. ನನಗೆ ಅವರಷ್ಟು ಮರ್ಯಾದೆಯಿಂದ ಕರ್ಕೊಂಡ್ ಬಂದಿದ್ದಾರೆ, ಅಲ್ಲಿ ಏನಾದ್ರೂ ಒಂದು ಸುಳ್ಳು ಹೇಳಿ ಓಡಿ ಬರ್ಬೇಕು, ಈಗ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು, ಜೀವವನ್ನು ಉಳಿಸ್ಬೇಕು. ಈಗ ತುಂಬಾ ಜನ ಹೇಳ್ತಾರೆ ಅದು ಸಾಧನೆ, ಧೈರ್ಯ ಅಂತೇಳಿ. ಆ ಧೈರ್ಯ, ನೀವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮೊಳಗೆ ತುಂಬಾ ಭಯದ ತಾಕಲಾಟ ನಡೀತಾ ಇರ್ತದೆ, ಎಲ್ಲಾ ಜನರಿಗೂ ನಡೀತದೆ. ಆದ್ರೆ ಹೇಳಿಕೊಳ್ಳೋದಿಲ್ಲ ಕೆಲವರು, ನಾವು ಹೇಳಿಕೊಳ್ತೇವೆ. ಸಿಕ್ಕಾಪಟ್ಟೆ ಭಯ ಆಗ್ತದೆ. ಆಗಿತ್ತು ನನಗೆ ಆರಂಭದಲ್ಲಿ. ನಾನೇನ್ ಮಾಡಿದೆ, ಸುಮ್ಮನೆ ಯೋಚನೆ ಮಾಡ್ತಾ ನಾಗವನಕ್ಕೆ ಸುತ್ತೋಡಿಲಿಕ್ಕೆ ಶುರು ಮಾಡಿದೆ. ಅದನ್ನ ನೋಡ್ತಾ ನನ್ನ ಆಲೋಚನೆ ಬೇರೆ ನಡೀತಾ ಇದೆ. ಏನು ಹೇಳುವುದು ಅವರಿಗೆ, ಒಂದು ಕಾರಣ ಹೇಳ್ಬೇಕಲ್ಲ. ಕೊನೆಗೆ ಒಂದು ಕಾರಣ ಸಿಕ್ತು, ನಾಗವನದ ಒಳಗಿದೆ, ಹಾಗಾಗಿ ಹಿಡಿಯುವುದು ತಪ್ಪು ಅಂತ ಒಂದು ಯೋಚನೆ ಬಂತು. ಅದನ್ನೀಗ ಹೇಳಬೇಕಂತೇಳಿ ಒಂದು ಸುತ್ತು ಬಂದು ಒಂದು ಕಡೆ ನಿಂತು ಅದನ್ನೇ ನೋಡ್ತಾ ಇದ್ದಾಗ ಹಿಂದ್ಗಡೆಯಲ್ಲಿ ಒಂದಿಬ್ರು ಮಾತಾಡ್ಕೊಳ್ತಾ ಇದ್ರು. ತುಂಬಾ ಜನ ಸೇರಿದ್ದಾರೆ. ಒಬ್ಬ ಹೇಳಿದ, ಪೇಪರಲ್ಲಿ ಬರ್ತದಲ್ಲ, ಗುರುರಾಜ್ ಸನಿಲ್ ಅಂದ್ರೆ ಇವರೇ, ಉರಗ ತಜ್ಞ ಇವರೇ ಅಂತ ಹೇಳಿದ್ರು. ನನ್ನ ಕಿವಿ ಬೀಳ್ತಾ ಉಂಟು. ಹೌದಾ, ಮತ್ತೆ ಇಷ್ಟು ಹೊತ್ತಾದ್ರೂ ಅವರು ಎಂತ ಹಿಡಿಯುವುದಿಲ್ಲ ಅಂತ ಅವರ ಮಧ್ಯೆ ಅದು ಕಿವಿ ಬೀಳ್ತಾ ಉಂಟು. ಅವನು ಹೇಳಿದ, ಅದೆಂತ ಕಟ್ಟಿ ಹಾಕಿದ ದನ ಹಿಡಿಯುವುದಾ,
ನೋಡಿ ಪ್ಲಾನ್ ಮಾಡ್ತಿದ್ದಾರೆ ಅಂತ. ನನ್ಗೆ ಯಾವಾಗ ನಾಚಿಕೆ ಆಯ್ತು. ನಿಮ್ ಪ್ಲಾನ್ ಅಲ್ಲಿಂದ ಹೋಗುವಂತ, ನಾನು ಓಡುವಂತ ಪ್ಲಾನ್, ಇವರಲ್ಲಿ ನಿಲ್ಸುವಂತ ಪ್ಲಾನ್ ಇದೆ. ನನಗೆ ಆಗ ಯೋಚನೆ ಬಂತು, ಇವ್ರು ಇಷ್ಟೆಲ್ಲ ಆಸಕ್ತಿಯಿಂದ. ಮತ್ತೆ ನೋಡೋ ಸುತ್ತ ಮನೆ ಸರ್, ತುಂಬಾ ಮನೆಗಳಿವೆ. ಅದು ಎಲ್ಲಿ ಓಡಿದ್ರು ಮನೆಯೊಳಗೆ ಕೇರೆ, ವಟಾರಕ್ಕೆ ಕೇರೆ ನಟಿಸ್ಕೊಂಡು ಬಂದಂತ ಹವದು ಆಹಾರಕ್ಕೆ. ಜನ ಎಲ್ಲ ಎದುರಿಸಿ ಅದು ಕಕ್ಕಬಿಕ್ಕಿ ಆಗಿದೆ. ಆವಾಗ ನಾನು ಯೋಚನೆ ಮಾಡಿದೆ, ನೋಡೋಣ ಒಂದು ಪ್ರಯೋಗ ಮಾಡುದು ಎಂತದೇ. ಅವರದ್ದು ಸಹ ಒಂದು ನಂಬಿಕೆ, ನೀವೊಂದು ಹೆಲ್ಪ್ ಮಾಡ್ತೀರಿ ಅಂತ ಅವರ 100%. ಕಣ್ಣಲ್ಲಿ. ಕರೆಕ್ಟ್. ಅದು ಅವರ ಒಂದು ಆ ಮಾತಿದೆಯಲ್ಲ, ಅದು ನನ್ನನ್ನು ಒಳಗಿಂದ ಎಲ್ಲೋ ಚುಚ್ಚಿತು. ಇದು ಮಾಡ್ಲೇಬೇಕು, ಇಲ್ಲಿ ಅದನ್ನ ಹಿಡಿದು ಒಟ್ಟಲ್ಲಿ ಏನೊಂದು ಕೆಲಸ ಮಾಡ್ಬೇಕು ನನಗೆ, ಆಗುದಾಗ್ಲಿ. ನನ್ನದೊಂದು ಅಭ್ಯಾಸ ಏನಂದ್ರೆ, ಮೊದಲು ಆತಂಕ ಪಡೋದು, ಮತ್ತೆ ಒಂದ್ಸಲ ಇದಾದ್ರೆ ಆಗುದಾಗ್ಲಿ ನೋಡೋಣ ಅಂತ ಇಳಿದು ಬಿಡೋದು. ನಾನು ಹೇಳಿದೆ, ಒಬ್ಬರ ಹತ್ರ ಒಂದು ದೋಟಿ ತನ್ನಿ ಅಂತ ಹೇಳಿದೆ. ದೋಟಿ ತಂದ್ರು, ಅದ್ರ ತುದಿಗೆ ಬಟ್ಟೆ ಕಟ್ಟಿದೆ, ನೋವಾಗಬಾರ್ದು, ಅದು ನೋವಾಗಬಾರ್ದು ಅಂತೇಳಿ. ಮೆಲ್ಲ ಹೋದೆ, ಒಂದು 5-6 ಅಡಿ ಎತ್ತರದಲ್ಲಿ ಉಂಟು. ಟಚ್ ಮಾಡಿದೆ. ಟಚ್ ಮಾಡಿದ ಕೂಡ ಸೀದಾ ಮೇಲೆ ಓಡಿತು. ಅದು ಇನ್ನೂ ಸಹ ಹೆದರಿತ. ಹೌದು, ಮೇಲೆ ಓಡಿತ್ತು. ಮೇಲೆ ಓಡಿತು. ನಾನೆಂತ ಮಾಡಿದೆ, ದೋಟಿ ಇಟ್ಟೆ ಮರ ಹತ್ತಿದೆ. ಸೀದಾ ಮರ ಹತ್ತಿ ಸುಮಾರು ಒಂದು 5-6 ಅಡಿ ಮೇಲೆ ಹೋದೆ. ಮೇಲೆ ಹೋಗಿ ಬಾಲ ತುದಿಯನ್ನು ಹಿಡಿದೆ, ಸ್ವಲ್ಪ ಎಳೆದೆ. ಎಳೆದ ಕೂಡಲೇ ಅದು ಅಷ್ಟೇ ವೇಗದಲ್ಲಿ ನನಗೆ ತಲೆಗೆ ಕಚ್ಚಲಿಕ್ಕೆ ಅಷ್ಟು ವೇಗದಲ್ಲಿ ಓಡಿ ಬಂತು. ಆ ಕ್ಷಣ ನಾನು ಒಂದು ಮರದಲ್ಲಿ ಕೆಳಗೆ ಇಳಿದದ್ದು ನಾನು ಇವತ್ತಿನುಂಟು. ಅಷ್ಟು ವೇಗವಾಗಿ ನಾನು ಕೆಲವು ಕಡೆ ಹೇಳ್ತೇನೆ, ಸೇವ್ ಮಾಡ್ಕೊಳ್ಳಬೇಕಿಲ್ಲ, ಮಂಗನಿಂದ ಮಾನವ ಅಂತ ನನ್ಗೆ ಗೊತ್ತಾದ. ಅಷ್ಟು ವೇಗವಾಗಿ ಕೆಳಗೆ ಜಿಗ್ದಿದೆ. ಜಿಗ್ದ ನಂತರ ಹತ್ತಿರ ಬಂದು ನಿಂತಿದೆ, ಹೀಗೆ ಬಾಯಿ ಓಪನ್ ಮಾಡಿ. ಅಲ್ಲಿಂದ ನಾನು ಬಾಲ ಹಿಡಿದು ಅಲ್ಲಿ ಇರಿಟೇಟ್ ಮಾಡಿ, ಕಂಪೌಂಡ್ ಹಾಲ್ ಇದೆ ನಾಗಮನಕ್ಕೆ, ಒಂದು 4 ಅಡಿ ಎತ್ತರದ್ದು. ಜನ ತುಂಬಾ ನಡೆದಿದ್ದಾರೆ, ದೂರ ಓಡಿಸಿದ್ರು, ಇವರು ಅರಣ್ಯ ಇಲಾಖೆಯವರು ಕಳಿಸಿದ್ರು. ಇದು ಏನು ಮಾಡ್ತು, ಕೆಳಗೆ ಇಳಿದದ್ದು ಕಂಪೌಂಡ್ ಹಾಲಿಂದ ಒಳಗೆ ಇರ್ತದೆ ಅಂತ ಎಣಿಸಿದೆ. ಅದು ಪಕ್ಕನೆ ಕಂಪೌಂಡ್ ಹಾಲಿಂದ ಹೊರಗೆ ಹಾರಿತು. ಅಂದ್ರೆ ಅದು ಹೈಟ್ ಸಲಿಸಾಗ ಹೊರಗೋಯ್ತು. ನಾನು ಏನ್ ಮಾಡಿದೆ, ಅದು ಇನ್ನು ಜನರ ನಡುವೆ ಹೋದ್ರೆ ಯಾರಿಗಾದ್ರೂ ಬೈಟ್ ಆಗ್ತದೆ ಅಂತ ಎಣಿಸಿದೆ. ನಾನು ಅದರ ಬೆನ್ನಿಗೆ ಕಂಪೌಂಡ್ ಹಾಲ್ ಕೆಳಗೆ ಹಾರಿದೆ. ಹಾರಿ ನೋಡುವಾಗ ಅದು ಓಡ್ಲಿಲ್ಲ. ಓಡೋ ಬದಲಿಗೆ ನಾನು ಅದರ ಪಕ್ಕದಲ್ಲಿ 1 ಅಡಿ ಹತ್ತಿರದಲ್ಲೇ ನಾನು ಹಾರಿದೆ, ಅದು ನಿಂತಿದೆ, ಹೆಡೆ ಎತ್ತಿ ಹೀಗೆ ನಿಂತಿದೆ. ನನಗೊಂದು ವಿಷಯ ಗೊತ್ತಿತ್ತು, ಹಾವುಗಳು ತಟಸ್ಥವಾಗಿ ನಿಂತಾಗ ಕಚ್ಚೋದಿಲ್ಲ, ಅಲ್ಲಾಡಾಗ ಎಲ್ಲ ಹಾವುಗಳು ನೀವು ಮೂಮೆಂಟ್ ಆದ್ರೆ ಮಾತ್ರ ಏನು ಚಲನೆ ಬಂತು ಹೆದರು ಹೋಗುದು. ನಾನು ಸುಮ್ಮನೆ ನಿಂತ್ಕೊಂಡೆ ತಟಸ್ಥ, ಏನೂ ಅಲ್ಲಾಡ್ಲಿಲ್ಲ. ಸುಮಾರು 4-5 ಸೆಕೆಂಡ್ ಅದೇ ರೀತಿ ಇತ್ತು. ಆ ನಂತರ ನಾನು ಅರಣ್ಯ ಇಲಾಖೆಯವರಿಗೆ ಹೇಳಿದೆ, ಹಾವಿಗೆ ಕಿವಿ ಇಲ್ಲ ಅಂತ ನನ್ಗೆ ಗೊತ್ತಿದೆ, ಮಾತಾಡಿದ್ದು ಕೇಳೋದಿಲ್ಲ. ನಾನು ಅವ್ರಿಗೆ ಹೇಳಿದೆ, ಒಂದು ಕೋಲು ಕೊಡಿ ನನಗೆ ಈ ಕೈಯಿಂದ ಅಂತ ಹೇಳಿ. ಕೋಲು ಕೊಡಿ ಅಂತ ಹೇಳಿದೆ. ಅವ್ರು ಅಲ್ಲಿಂದಲೇ ಹೇಳಿದ್ರು, ಅವ್ರ ಗಾರ್ಡ್ ಹೇಳಿದ್ರು, ನನ್ಗೆ ಹೆಂಡತಿ ಮಕ್ಕಳಿದ್ದಾರೆ ಸರ್ ಮನೆಯಲ್ಲಿ ಅಂತ ಹೇಳಿ, ಹತ್ರ ಬರ್ಲಿಕ್ಕೆ. ಅವ್ರು ಅಲ್ಲಿಂದ ತಮಾಷೆ ಮಾಡ್ತಾ ಹೇಳಿದ್ರು. ಮತ್ತೆ MB ಅಂಗಡಿಯವರಿದ್ರು, RF, ಅವ್ರು ಎಂತ ಮಾಡಿದ್ರು, ಅವ್ರು ಎಲ್ಲಿಂದ ಒಂದು ಕೋಲ್ ತಂದು ಒಂದು ರೌಂಡ್ ಆಗಿ ಹೊಡ್ಕೊಂಡು ಬಂದು ಹೀಗೆ ಕೊಟ್ಟರು. ನಾನು ಆ ಕೋಲನ್ನು ತಕೊಂಡು ಆ ಕೋಲಿನ ತುದಿಯನ್ನ ಕಾಳಿಂಗ ಸರ್ಪದ ಮೂತಿಯ ಎದುರು ಹಿಡಿದೆ. ಅದು ಪಟ್ಟ ನನ್ನ ತೊಡೆಯಲ್ಲಿದ್ದ ಗಮನವನ್ನು ತೆಗೆದು ಕಾನ್ಸಂಟ್ರೇಷನ್ ಚೇಂಜ್ ಆಯ್ತು ಅದ್ರದ್ದು. ನನ್ನ ಎಡಕೈ, ನಾನು ಲೆಫ್ಟಿ, ಪಟ್ಟ ಇಲ್ಲೇ ಹಿಡಿದೆ. ಬೇರೆ ವಿಧಿ ಇಲ್ಲ ನನಗೆ, ಒತ್ತಿಟ್ಕೊಳ್ಬೇಕಾದಿಲ್ಲ. ಇಲ್ಲಿ ಹಿಡಿದು ಕೂಡ ಕ್ಯಾಪ್ಚರ್ ಆಯ್ತು. ಅದು ಇಷ್ಟು ಎತ್ತರಕ್ಕೆ ಕಾಲಿಗೆಲ್ಲ ಫೋಟೋ ಉಂಟು ಈಗಲೂ, ಎಲ್ಲ ಶರೀರಕ್ಕೆ ಸುತ್ತಕೊಂಡು ಈಗ ನೋಡಿ ಹಿಡ್ಕೊಂಡೆ. ಹೆಬ್ಬಾವಿನ ತರ ಬಿಗಿಯಾಗಿ ಸುತ್ತಕೊಳ್ಳೋದು ಏನೂ ಮಾಡಿಲ್ಲ. ಕುತ್ತಿಗೆ ಹಿಡ್ಕೊಂಡು ಕೂಡ ಸೈಲೆಂಟ್ ಆಯ್ತು. ಕುತ್ತಿಗೆ ಒಂದ್ಸಲಕ್ಕೆ ಬಿಗಿ ಹಿಡಿದೆ, ಮತ್ತೆ ನಾನು ಇಲ್ಲಿ ಲಾಕ್ ಮಾಡಿಬಿಟ್ಟೆ. ನೋವಿಲ್ಲ, ಆದ್ರೆ ಅದಕ್ಕೆ ಮಿಸುಕಾಡ್ಲಿಕ್ಕೆ ಆಗದ ರೀತಿಯಲ್ಲಿ. ಅದು ಫಸ್ಟ್ ಅಟೆಂಪ್ಟ್ ನಂದು. ಅದು ತುಂಬಾ ಇಡೀ 100-200 ಜನ ನೆರೆದಿದ್ರು. ಒಂದು ಬೊಬ್ಬೆ ಎಲ್ಲ ಹೊಡೆದ್ರು, ವಿಸಿಲ್ ಎಲ್ಲ ಆಯ್ತು, ತುಂಬಾ ಆಯ್ತು. ಆದ ನಂತರ ಫೋಟೋಗ್ರಾಫರ್ ಎಲ್ಲ ಬಂದಿದ್ರು, ಉದಯವಾಣಿಯವರೆಲ್ಲ ಬಂದಿದ್ರು, ಮನೋಹರ್ ತುಂಬಾ ಹಿರಿಯರು ಅವರೆಲ್ಲ ಬಂದಿದ್ರು. ಆ ನಂತರ ಅದಕ್ಕೆ ಚೀಲದಲ್ಲಿ ಹಾಕಿದ ನಂತರ ದೊಡ್ಡ ಸಾಧನೆ ಮನಸ್ಸಲ್ಲಿ ನನಗೆ. ನನ್ನ ಶರೀರ ನನಗೆ ತುಂಬಾ ಖುಷಿ. ಅದು ಆವತ್ತಿನ ಒಂದು ಘಟನೆ ಆಗಿದೆ ಆ ಸಂದರ್ಭ. ಈಗ ಅದ ಏನು ಅಲ್ಲ, ಈಗಿನ ಹುಡುಗರಿಗೆ ಕಾಳಿಂಗ ಹಿಡಿಯುವವರೆಗೆ ಏನು ಅಲ್ಲ ಅನ್ಸ್ಬೋದು. ನಮ್ಗೆ ಅದು ವಿಶೇಷ. ಚೀಲಕ್ಕೆ ಹಾಕಿದ ನಂತರ ಅಷ್ಟು ಜನ ಹಿಂದ್ಗಡೆಯಿಂದ ನನ್ನನ್ನು ಟಚ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ದೂಡಿಗೆ ಟಚ್ ಮಾಡಿ ಹೀಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಹೌದು, ಹಿಂದ್ಗಡೆ ಮಾಡ್ತಿದ್ದೆ. ನಾನು ಯಾಕೆ ಇವ್ರು ಹೀಗೆ ಮಾಡ್ತಿದ್ದಾರೆ, ಜನ ಎಲ್ಲ ಆರಂಭ ಅಲ್ಲಿ ಕಾಳಿಂಗ ಹಿಡಿಯೋದೆಲ್ಲ ಅವು ಒಂಥರ ಸಾಹಸ ಅಂತ ಅನಿಸ್ತಲ್ಲ. ಅವ್ರು ನನ್ನನ್ನು ಈ ತರ ಹೀಗೆ 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 ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ನೋಡಿದ್ರು ದುಡಿದು ನನ್ನನ್ನು ಎತ್ಕೊಂಡು ಹೋಗಿ ಜೀಪಿಗೆ ಹಾಕಿದ್ರು ಈ ಜನರ ನಡುವೆ. ಮತ್ತೆ ನಾವು 9ನೇ ಕ್ರಾಸ್ ಆಗುಂಬೆ ಆಚೆ ಅಲ್ಲಿ ಬಿಡ್ಲಿಕ್ಕೆ ಹೋಗುವ ನಾನು ಕೇಳಿದೆ, ಅವ್ರು ಜನ ಯಾಕೆ ಹೀಗೆ ಮಾಡ್ತಿದ್ದಾರೆ. ಮತ್ತೆ ನನ್ಗೆ ಗೊತ್ತಾಯ್ತು, ಅವರು ನನಗೆ ಮಾಡ್ತಾ ಇದ್ದದಲ್ಲ. ಕಾಳಿಂಗ ಅಂದ್ರೆ ಅವರಿಗೆ ಕಾಡ್ಯ ದೇವರು. ನಮಗೆ ನಾಗ ಹೇಗೆ, ಸರ್ಪ ಹೇಗೆ ನಾಗದೇವರು, ಅವರು ಕಾಡ್ಯ ಬನ ಅಂತ ಇದೆ ಹೆಬ್ರಿ ಪರಿಸರ. ಕಾಡ್ಯ ಅಂತ ಅವ್ರಿಗೆ ಕಾಳಿಂಗ ಸರ್ಪ ಕಾಡ್ಯ ಅನ್ನೋ ದೇವರು.
ನೀವು ರಕ್ಷಣೆ ಮಾಡಿದಿರಿ, ಅದಕ್ಕೆ ಅವ್ರನ್ನ ಅವನ respect. ಕಾಡ್ಯನಿಗೆ ಮಾಡುವಂಥದ್ದು. ಅದು ಒಂದು ಎಕ್ಸ್ಪೀರಿಯನ್ಸ್. ಅದೇ ಒಂದು ವಾರದಲ್ಲಿ 3 ಕಾಳಿಂಗ ಅದೇ ಪರಿಸರದಲ್ಲಿ ಹಿಡಿದೆ ನಾನು. ಅದು ಪತ್ರಿಕೆಯಲ್ಲೆಲ್ಲ ಇದು ಹ್ಯಾಟ್ರಿಕ್ ಕಾಳಿಂಗ ಅಂತೆಲ್ಲ ಬಂತು. Correct. ಆನಂತರ ಅದೊಂದು ಆಯ್ತು, ಒಂದು 55 ಅದೊಂದು ಮರೆಯಲಾಗದ ನೆನಪು. ನನ್ನ ವಿಷಯಾಂತರ ಪುಸ್ತಕದಲ್ಲೂ ಅದನ್ನ ಬರೆದಿದ್ದೇನೆ ಸಾಕಷ್ಟು ಕಡೆ. ಜನ ನೀವು ಕೇಳುವಾಗ Correct. ಕುತೂಹಲಕರವಾದ ರೋಚಕವಾದ ಯಾವುದು, ನನಗೆ ಈಗಲೂ ಅದೊಂದು ಅನುಭವ. ಅದೊಂದು. ಆನಂತರ ಸಾಕಷ್ಟು ಕಾಳಿಂಗ ಬಗ್ಗೆ ಈಗಿನಷ್ಟು ಅಧ್ಯಯನ ಅಲ್ಲ, ನಮ್ಮದೇ ನಾವು ಅದನ್ನ ಹಿಡಿಯುವುದು, ಅದನ್ನ ಬಿಡುವುದು. ಕೆಲವು ದಿನ ಮನೆಯಲ್ಲಿ ತಂದು ಇಟ್ಕೊಳ್ತಾ ಇದ್ದೆ ಕಾಳಿಂಗವನ್ನ, ಮನೇಲಿ ಇಟ್ಕೊಳ್ತಾ ಇದ್ದೆ. ಅವಾಗ ಪೆಟ್ಟಾದ ಕಾಳಿಂಗವನ್ನ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೆ. ಅರಣ್ಯ ಇಲಾಖೆಯವರ ಇದರಿಂದಲೇ ಅವರೇ ತಂದು ಕೊಡ್ತಾ ಇದ್ರು. ಆಹಾರವನ್ನು ಕೊಡ್ತಾ ಇದ್ದೆ, ಯಾವ್ಯಾವ ಆಹಾರವನ್ನು ತಿಂತ ಇತ್ತು, ಸ್ಟಡೀಸ್ ಯಾವೆಲ್ಲ ಹಾವುಗಳು ಜಾಸ್ತಿ ತಿಂತ ಇದ್ವು ಅದನ್ನೆಲ್ಲ ಕೊಡ್ತಾ ಇದ್ದೆ. ಅದೆಲ್ಲ ನೋಡಿ ನಾನು ದಾಖಲು ಮಾಡ್ಕೊಂಡೆ. ಈಗಿನ ಹಾಗೆ ರೇಡಿಯೋ ಟೆಲಿಮೀಟರ್ ಚಿಪ್ ಎಲ್ಲ ನಮ್ಗೆ ಆ ಕಾಲದಲ್ಲಿ ಇಲ್ಲ. ಎಂತಾರು ಲೈವ್ ಒಂದು ಪ್ರಾಕ್ಟಿಕಲ್ ಆಗಿ ನೈಸರ್ಗಿಕವಾಗಿ ಅದರ ಗುಣಸ್ವಭಾವವನ್ನು ಎಷ್ಟು ಸಾಧ್ಯನೋ ಅಷ್ಟು ಅಧ್ಯಯನ ಮಾಡಿದ್ದೀನಿ. ಅದೇ ಹಾವು ನೋವಲ್ಲಿ ಅದರ ಬಗ್ಗೆ ಬರೆದಿದ್ದೀನಿ. ಈಗ ಅಧ್ಯಯನ ತುಂಬಾ ಮುಂದುವರೆದಿದೆ, ಇನ್ನಷ್ಟು ವಿಚಾರಗಳೆಲ್ಲ ತಿಳಿತಾ ಇದೆ. ಸರ್, ಅದರಲ್ಲಿ ನೀವಿದು ಹೇಳೋ ನಂಗೆ ಒಮ್ಮೆ ಚುಂಬ ಆಗ್ತದೆ. ಸೊ ನಿಮ್ಗೆ ಒಂದು 10-12 ಬಾರಿ ಹಾವು ಕಚ್ಚಿದ ಒಂದು ಸನ್ನಿವೇಶ? ಹೌದು ಸರ್, ನನಗೆ 13 ಬಾರಿ ಹಾವು ಕಚ್ಚಿದೆ. ನಾಗರಾವು 11 ಬಾರಿ ನಾಗರಾವು, 1 ಬಾರಿ ಕಡಂಬಳ ಕಟ್ಟು ಹಾವು, 1 ಬಾರಿ ಕಾಳಿಂಗ ಸರ್ಪದ ಒಂದು ಹಲ್ಲು ಸ್ಕ್ರಾಚ್ ಆಗಿದೆ ಈ ಬೆರಳು. ಅದು ಕಾಳಿಂಗ ಸರ್ಪ 7-8ನೇ ಕಾಳಿಂಗ ಇರ್ಬೇಕು ನಾನು, ಅದು ಕಡಿತ ಆಗಿದೆ. ಬಟ್ ವಿಷ ಇಂಜೆಕ್ಟ್ ಆಗಿದೆ. ಕಾಳಿಂಗ ಸರ್ಪದ ಒಂದು ಕಡಿತ ಹೇಗಾಯ್ತಂದ್ರೆ, ಅದು ಕೂಡ ಚಾರದ ಒಂದು ಚಿನ್ನದ ಅಂಗಡಿ ಒಳಗೆ ಕಾಳಿಂಗ ಸರ್ಪ ಬಂದಿತ್ತು. ಅದು ದೊಡ್ಡ ಸುದ್ದಿ ಆಗಿತ್ತು ಪತ್ರಿಕೆಯಲ್ಲೆಲ್ಲ. ಒಳಗೆ ಬಂದ ಹಾವನ್ನ ಹೊರಗೆಲ್ಲ ತಂದು ರಾತ್ರಿ ಅದು ಇಲಾಖೆಯವರೆಲ್ಲ ಇದ್ರು, ಅವರ ಮೂಲಕ ಇದು ಮಾಡಿದೆ. ಹೊರಗೆಲ್ಲ ಬಂದ ನಂತರ ಹಿಡ್ದೆ, ಮಾಮೂಲಿ ಹಿಡಿಯೋ ರೀತಿಯಲ್ಲಿ ತಲೆಗೆ ಒತ್ತಿಟ್ಕೊಂಡು ಹಿಡಿದು ಚೀಲಕ್ಕೆ ಹಾಕಿದೆ. ಅರಣ್ಯ ಇಲಾಖೆಯವರು ಒಬ್ರು ಚೀಲ ಇಟ್ಕೊಂಡಿದ್ರು, ಉದ್ದ ಚೀಲ. ಆ ಚೀಲದೊಳಗೆ ಹಾಕಿದಾಗ ಬಹುಶಃ ಅವರ ಕಾಲು ಏನೋ ತಾಗಿದ್ದು ಅದಕ್ಕೆ ಅದು ಒಮ್ಮೆಲೆ ಹೊರಗೆ ಚಿಮ್ಮುವಾಗ ನಾನು ಬಾಯಿ ಕಟ್ಟುವಾಗ ಒಳಗಿಂದಲೇ ಕಚ್ಚಿದೆ. ಒಂದು ಹಲ್ಲು ಈ ಬೆರಳಿಗೆ ಈ ತರ ಎಡೆಗೆ ಗೀರಿದೆ. ವಿಷ ಇಂಜೆಕ್ಟ್ ಆಗಿದೆ. ತಕ್ಷಣ ನಾನು ಅವಾಗ ಸ್ವಲ್ಪ ಸಕ್ಕೆಲ್ಲ ಮಾಡ್ಕೊಂಡೆ ಬಾಯಿಯಿಂದ. ಬಾಯಿ ಮುಕ್ಕಳಿಸಿ ನೀರು ಇದು ಮಾಡಿದೆ, ಸಕ್ ಮಾಡಿ ಕ್ಲೀನ್ ಮಾಡಿದೆ. ಮತ್ತೆ ನನ್ಗೆ ಅದಕ್ಕಿಂತ 6 ತಿಂಗಳ ಹಿಂದೆ ನನ್ಗೊಂದ್ಸಲ ನಾಗರಾವ್ ಕಚ್ಚಿ ತುಂಬಾ ಸಿವಿಯರ್ ಆಗಿ ನಾನು ಸೋತಿದ್ದೆ ಆಸ್ಪತ್ರೆಗೆ ಹೋಗಿ. ಹೌದು, 2000 ಇಸ್ವಿಯಲ್ಲಿ. ಅದು ಬೇರೆ. ಅದ ನಂತರ ಕಾಳಿಂಗ ಸರ್ಪದ ನಂತರ ನಡೆದ. ಇದು ಆದ ನಂತರ ನಾನೇನ್ ಮಾಡಿದೆ, ಅಲ್ಲೇ ಅವ್ರಿಗೆ ಗೊತ್ತಾಯ್ತು, ಇಲಾಖೆಯವ್ರಿಗೆ ಗೊತ್ತಾಯ್ತು, ಆಸ್ಪತ್ರೆಗೆ ಹೋಗುವಂತ ಹೇಳಿದ್ರು. ಅಲ್ಲೇ ಕ್ಲಿನಿಕ್ ಒಂದಿತ್ತು, ಅಲ್ಲೊಂದು ಸ್ಟಿರಾಯ್ಡ್ ತಕೊಂಡೆ. ಮತ್ತೆ ಇಲಾಖೆಯವ್ರ ಹತ್ರ ಹೇಳಿದೆ, ವಿಷ ಪೂರ್ತಿ ಹೋಗ್ಲಿಕ್ಕಿಲ್ಲ, ಡ್ರೈ ಬೈಟ್ ಕೂಡ ಆಗಿರ್ಬೋದು, ಒಂದು ಚುಚ್ಚಿದ್ದಲ್ಲ, ಏನಾದ್ರೂ ಆದ್ರೆ ಸಮಸ್ಯೆ ನಾನು ಆಸ್ಪತ್ರೆಗೆ ಹೋಗ್ತೇನೆ, ನಾಳೆ ನಿಮ್ಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ. ಅವರು ಏನ್ ಮಾಡಿದ್ರು, ಆದ್ರೆ ಅವರು ಒಂದು 2-3 ಏನೋ ಆಂಟಿ ವೆನಮ್ ಅನ್ನ ನನ್ಗೆ ಕೊಟ್ರು. ಇಂಜೆಕ್ಟ್ ಮಾಡಿದ್ರು? ಅಲ್ಲ, ಕೈಯಲ್ಲಿ ಕೊಟ್ರು. ಏನಾದ್ರೂ ಆದ್ರೆ ಆಸ್ಪತ್ರೆಗೆ ಹೋಗಿ ಕೊಟ್ಟುಕೊಳ್ಳಿ ಅಂತ. ನನಗೆ ತುಂಬಾ ಉದಾಸೀನ ಅಲ್ಲ, ಯಾರ ಆಸ್ಪತ್ರೆಗೆ ಹೋಗು, ತುಂಬಾ ಸಲ ಹೋಗಿ ಬಂದೇನೆ, ಆಗೋದಾಗ್ಲಿ ನೋಡೋಣ ಅಂತೇಳಿ 7:30 ಹೊತ್ತಿಗೆ ನಾನು ಕಚ್ಚಿದೆ. ಸೀದಾ ಮನೆಗೆ ಬಂದೆ, ಊಟ ಮಾಡಿದೆ. ಮನೆಯವ್ರಿಗೆ ಯಾರು ಹೇಳಿಲ್ಲ, ಊಟ ಮಾಡಿದೆ. ಊಟ ಮಾಡಿ ಬ್ಲಾಕ್ ಅಂಡ್ ವೈಟ್ ಟಿವಿ ಅವಾಗ ನೋಡ್ತಾ ಕೂತ್ಕೊಂಡಿದ್ದೇನೆ. ಮನಸ್ಸಲ್ಲಿ ಓಡ್ತಾ ಇದೆ, ಆಗ್ತಾ ಇದೆಯಾ, ಸಿಂಪ್ಟಮ್ ಬರ್ತಾ ಇದೆಯಾ. ನನಗೆ ಒಂದು ವಿಷಯ ಗೊತ್ತಿತ್ತು, ಯಾರಿಗೂ ಹಾವು ಕಚ್ಚಿದ ಕೂಡಲೇ ಯಾರು ಸಾಯೋದಿಲ್ಲ, ಹಾವು ಕಚ್ಚಿದ ತಕ್ಷಣ ಸಾಯೋದಿಲ್ಲ. ಅನೇಕ ಸಿಂಪ್ಟಮ್ ಚಿಹ್ನೆಗಳನ್ನ ತೋರಿಸಿಯೇ ಮತ್ತೆ ಶರೀರ ಕೊಲೆಪ್ಸ್ ಆಗೋದು, ಪಟ್ಟನೆ ಬಿದ್ದು ಸಾಯೋದಿಲ್ಲ. ಸೀರಿಯಲ್ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಹಾವು ಕಚ್ಚಿತ್ತೋ ಇಲ್ಲೋ ಪಟ್ ನೊರೆ ಬರೋದು, ಮನುಷ್ಯ ಕೆಳಗೆ ಬಿದ್ದ ಬಸ ನೊರೆ ಬಂದು ಸತ್ಯ ಹೋದ, 2 ನಿಮಿಷದಲ್ಲಿ ಒಂದು ಸಾವಾಯ್ತು ಹಾವಿನ ಕಡಿತದಿಂದ. ಹಾಗಿಲ್ಲ, ಸಿಂಪ್ಟಮ್ಗಳು ಬರ್ತವೆ. ನಾನು ಗಮನಿಸ್ತಾ ಇದ್ದೆ. 10:00ವರೆಗೆ ಶುರುವಾಯ್ತು ಗಂಟು ಸ್ವಾಧೀನ ತಪ್ಪಲಿಕ್ಕೆ, ಮೆಲ್ಲ ವಿಷಯ ಇರ್ಲಿಕ್ಕೆ. ಒಂದು ಭಯ ಇನ್ನೊಂದು ಕಾಡ್ತಾ ಇತ್ತು, ಏನಂದ್ರೆ ಆಂಟಿವೆನಮ್ ಇಲ್ಲ. ಕಾಳಿಂಗ ಸರ್ಪಕ್ಕೆ ಔಷಧಿ ಇಲ್ಲ, ಆಂಟಿವೆನಮ್ ಅಂತ ಇಲ್ಲ, ಭಾರತದಲ್ಲಿ ತಯಾರು ಮಾಡ್ತಾ ಇಲ್ಲ. ಅದೊಂದು ಭಯ ನನ್ನನ್ನು ಕಾಡ್ತಾ ಇತ್ತು. ಮತ್ತೆ ತೀರಾ ಈ ಸಿಂಪ್ಟಮ್ ಬಂದ ಕೂಡಲೇ ನನ್ಗೋಯ್ತು, ಈಗ ಆಸ್ಪತ್ರೆಗೆ ಹೋಗ್ಬೇಕು, ಒಂದು ಡೆತ್, ಆಸ್ಪತ್ರೆಗೆ ಹೋಗ್ಬೇಕು. ಮತ್ತೆ ಅಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಹೇಳಲಿಲ್ಲ. ಮನೆಯಲ್ಲಿ ನಂತರ ಹೇಳಿದೆ, ಈ ಸಿಂಪ್ಟಮ್ ಬಂದ ನಂತರ ಹೇಳಿದೆ, ನಾನು ಹೆಂಡತಿ ಹತ್ರ ಹೇಳಿದೆ, ಈ ತರ ಆಗಿದೆ, ಜಸ್ಟ್ ಏನೊಂದು ಆಗ್ತಾ ಇದೆ ಅಂತ ಹೇಳಿ. ಅವಳು ಹೆದರಿದ್ಲು, ನೀನ್ ಹೆದರ್ಬೇಡ ಕೂತ್ಕೊ. ನನ್ನ ಹತ್ರ ಲ್ಯಾಂಬಿ ಆಟೋ ಇತ್ತು ಅವಾಗ. ಲ್ಯಾಂಬಿ ಆಟೋ ಸ್ಟಾರ್ಟ್ ಮಾಡಿದೆ, ಅವಳನ್ನು ಕೂತ್ಕೊಳ್ಸಿದೆ. ರಾತ್ರಿ ಮಿತ್ರ ಆಸ್ಪತ್ರೆ, ಡಾಕ್ಟರ್ ಶ್ರೀಧರ್ ಹೊಳ್ಳ ಅಂತ ಇದ್ರು, ನನಗೆ 9 ಬಾರಿ ಚಿಕಿತ್ಸೆ ಮಾಡಿದವರು ಅವರು ಹಾವಿನ ಕಡಿತಕ್ಕೆ. ಹೋದ ಕೂಡಲೇ ದಾರಿಯಲ್ಲಿ 1-2 ಸಲ ಕಣ್ಕತ್ತಲೆ ಎಲ್ಲ ಬರುವಂತದ್ದಾಯ್ತು. ಅದು ಭಯದ್ದು ವಿಷದ್ದು ಗೊತ್ತಿಲ್ಲ. ಒಟ್ಟು ಗಾಡಿ ನಿಲ್ಲಿಸಿ ಮತ್ತೆ ಆಸ್ಪತ್ರೆಗೆ ಹೋದೆ. ಅವ್ರು ಕೇಳಿದ್ರು, ಯಾವ ಹಾವು ಕಚ್ಚಿದೆ ಮಾರ ನಿನ್ಗೆ ಅಂತ ಹೇಳಿ. ನಾನು ಕಾಳಿಂಗ ಸರ್ಪ ಅಂತ ಹೇಳಿದೆ. ಹೇಳಿದ ಕೂಡಲೇ ಅದಕ್ಕೆ ಯಾವುದು ಆಂಟಿವೆನಮ್ ಇಲ್ಲಲ್ಲ ಅಂತ ಹೇಳಿದ್ರು.
ಮತ್ತೆ ಅವ್ರ ಹತ್ರ ಹೇಳಿದೆ ಯಾವುದು ಉಂಟು ಅದೇ ಕೊಡಿ, ನಾಗರಾವಿಗೆ ಯಾವ್ದು ಕೊಡ್ತೀರೋ ಅದೇ ಕೊಡಿ ನೋಡೋಣ ಅಂತ ಹೇಳಿದ್ರು. ಅವರು ಡಾಕ್ಟರ್ ತುಂಬಾ ಇದು ಆಕ್ಟಿವ್, ಅವರು ಹೆದರ್ಸುವಂಥದ್ದು ಏನಿಲ್ಲ, ಏನಾಗುದಿಲ್ಲ ಮರ ನಾನಿದ್ದೇನೆ ಅಂತ ಹೇಳಿ ಪಾಸಿಟಿವ್. ಅವರ ಮುಖ ನೋಡಿದ ಕೂಡಲೇ ನನಗೆ ಅರ್ಧ ಹಾವಿನ ಭಯ ಹೋಗುದು, ಸಾವಿನ ಭಯ ಹೋಗುದು, ಅಷ್ಟು ಇದ್ ಮಾಡ್ತಾರೆ ಅವರು. ಇತ್ತೀಚೆಗೆ ತೀರ್ಕೊಂಡ್ರು ಅವರು. ಆ ನಂತರ ಒಳಗೆ ಕರ್ಕೊಂಡು ಹೋದ್ರು. 3 ದಿನ ಇದ್ದೆ. 8 ಆಂಟಿವೆನಮ್ ಹಾಕಿದ್ದಾರೆ. ಇದೇ ಆಂಟಿವೆನಮ್. ಸೊ ನಾರ್ಮಲಿ ನಾಗರಾವ್ ಕಚ್ಚಿದ್ರೆ ಒಂದು ಆಂಟಿವೆನಮ್ ಕೊಡುವಂತದ್ದು ಅಲ್ಲ, ನಿಮ್ಗೆ 8 ಅಲ್ಲ ಹಾಗಲ್ಲ. ಈಗ ನಾಗರಾವು ಅಥವಾ ಈಗ ನಾಗರ ಹಾವು, ಕನ್ನಡಿ ಹಾವು ಅಂದ್ರೆ ಕೊಳಕಮಂಡಲ, ಅಂದ್ರೆ ಇನ್ನೊಂದು ಇಂಡಿಯನ್ ಕಾಮನ್ ಕ್ರೈಟ್, ಕಡಂಬಳ, ಮತ್ತೊಂದು ಸಾಸ್ ಕೇಲ್ಡ್ ವೈಪರ್, ಈ 4 ವಿಷದ ಹಾವುಗಳು ಕಚ್ಚಿದ್ರು ಪೊಲಿವ್ಲೆಂಟ್ ಅಂತ ಆಂಟಿವೆನಮ್ ಇದೆ, ಈಗ ಸೀರಮ್ ಇದೆ. ಅದು 4 ಹಾವುಗಳ ವಿಷಕ್ಕೂ ಒಂದೇ ಔಷಧಿ, ಒಂದೇ ಆಂಟಿವೆನಮ್. ಅದು ಹಾವು ಎಷ್ಟು ಪ್ರಮಾಣದ ವಿಷವನ್ನ ನಿಮಗೆ ಇಂಜೆಕ್ಟ್ ಮಾಡಿದೆ ಅದರ ಮೇಲೆ ಆಂಟಿವೆನಮ್. 10 ಹೋಗ್ಬೋದು, 15 ಹೋಗ್ಬೋದು, 20 ಹೋಗ್ಬೋದು, 80 ಕೂಡ ಹೋಗ್ಬೋದು. ರಸ್ತೆಲ್ ವೈಪರಲ್ಲಿ ಕಚ್ಚಿದ್ರೆ ಜಾಸ್ತಿ ಆಂಟಿವೆನಮ್ ಹೋಗ್ತದೆ. ಬಟ್ ಈಗ ಹಾವು ಕಚ್ಚಿದ ನಂತರ ನಮ್ಗೆ ಯಾವ ಹಾವು ಅಂತ ಗೊತ್ತಿರೋದಿಲ್ಲ, ಕಚ್ಚಿ ಅದು ಮಾಯ ಆಗ್ತದೆ. ಆಗ ನೀವು ಆಸ್ಪತ್ರೆಗೆ ಹೋಗುವಾಗ ಎಂತಂತ ನಾರ್ಮಲಿ ಈಗ ನಮ್ದು ವೀಕ್ಷಕರೇ ಸಹ ಎಲ್ಲಿ ಕಚ್ಚಿದ್ರೆ ಯಾವ ಹಾವು ಅಂತ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಆಸ್ಪತ್ರೆ ಹೋಗಿ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ಆಗ ಡಾಕ್ಟರ್ಗೆ ಗೊತ್ತಾಗ್ತದ? ಹೌದು. ಯಾಕಂದ್ರೆ ಈಗ ನಿಮ್ಗೆ ಹಾವು ಕಚ್ಚಿತ್ತು, ರಾತ್ರಿ ನೀವು ಹೇಳಿದಾಗೆ ಅಲ್ಲಿ ಈ ಮೆಟ್ಟಿದ್ರಿ, ಒಂದು ನಾವು ಗಮನಿಸ್ಕೊಳ್ಳೋದು, ನಾವು ಮೆಟ್ಟೋದು. ಕಚ್ಚಿದ್ರು ರಾತ್ರಿ ಪಕ್ಕನೆ ಕಚ್ಚಿ ಅದು ನೋವಿನ ಓಡಿ ಹೋಯ್ತು, ತಪ್ಪಿಸ್ಕೊಳ್ತು ಅಲ್ಲಿಂದ. ಅಲ್ಲಿ ನೋಡೋದು ಇಲ್ಲ, ಏನೂ ಇಲ್ಲ. ನೀವು ತಕ್ಷಣ ಆಸ್ಪತ್ರೆಗೆ ಹೋಗೋದು. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಬಗ್ಗೆ ನಾನು ಮಾತಾಡೋಣ. ಆಸ್ಪತ್ರೆಗೆ ಹೋಗೋದು, ಅಡ್ಮಿಟ್ ಆಗೋದು. ಅಡ್ಮಿಟ್ ಆದ ಕೂಡಲೇ ಡಾಕ್ಟರ್ ಕೇಳ್ತಾರೆ, ನೀನು ನೋಡಿದ್ಯಾ ಹಾವು ಅಂತೇಳಿ. ನಾನು ಇಲ್ಲ ಅಂತ ಹೇಳಿದ ಕೂಡಲೇ ಅವರು ಏನಿಲ್ಲ, ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆಯಲ್ಲಿ ವಿಷದ ಹಾವು ಕಚ್ಚಿದೆಯೋ ಇಲ್ವೋ ಅಂತ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ. ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್ ಅಂತ ನೋಡ್ತಾರೆ. ಮತ್ತೆ ಲೋಕಲ್ ಸಿಂಪ್ಟಮ್ ಎಲ್ಲ ನೋಡ್ತಾರೆ, ಹೊರಗಿನ ಬಾಹ್ಯ ಚಿಹ್ನೆಗಳನ್ನೆಲ್ಲ ನೋಡ್ತಾರೆ. ಅದು ನೋಡ್ತಾ ನೋಡ್ತಾ ಅವರು ಅಬ್ಸರ್ವೇಷನ್ ಮಾಡ್ತಾ ಆಂಟಿವೆನಮ್ ಹಾಕ್ತಾರೆ. ಅದೇನು ಭಯ ಇಲ್ಲ. ಆಸ್ಪತ್ರೆ ಹಾವು ಕಚ್ಚಿತ್ತು, ನೀವು ಅಲೋಪತಿಗೆ ಹೋದ್ರಿ, ಭಯ ಬಿಟ್ಬಿಡಿ, ಎಲ್ಲ ವ್ಯವಸ್ಥೆ ಇದೆ. ಈಗ ಉಡುಪಿಯಲ್ಲಿ ಸಾಧಾರಣ ಯಾವ ಆಸ್ಪತ್ರೆ ನೀವು ಸಜೆಸ್ಟ್? ಉಡುಪಿಯಲ್ಲಿ KMC ಮಾಡಬಹುದು, ಮಣಿಪಾಲ, ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತಾರೆ. ಆದರ್ಶದಲ್ಲಿ ನಾನು ಸಾಕಷ್ಟು ಪೇಷಂಟ್ಗಳನ್ನೆಲ್ಲ ಕಳಿಸಿದ್ದಿದೆ, ಚಿಕಿತ್ಸೆ ಮಾಡ್ತಾರೆ. ಡಾಕ್ಟರ್ ಚಂದ್ರಶೇಖರ್ ಅಂತ ಅವರು ಬಹಳ ನಿಗಾದಲ್ಲಿ ನೋಡ್ಕೊಳ್ತಾರೆ. ಮತ್ತೆ ಉಡುಪಿಯ ಕೆಲವು ಆಸ್ಪತ್ರೆಗಳಲ್ಲಿ ಹೈಟೆಕ್ ಅಲ್ಲೂ ಮಾಡ್ತಾರೆ ಅಂತ ಕಾಣ್ತದೆ. ಬ್ರಹ್ಮಾವರದ ಮಹೇಶ್ ಆಸ್ಪತ್ರೆಯಲ್ಲೂ ಮಾಡ್ತಾರೆ, ಚಿಕಿತ್ಸೆ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ ಈಗ, ಅಲ್ಲೆಲ್ಲ ಫ್ರೀ ಆಗ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ, ಉಡುಪಿಯ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಹಾವು ಕಚ್ಚಿದ್ರೆ ತುಂಬಾ ಪೇಷಂಟ್ಗಳು ಹೋದ ಕಚ್ಚಿದ ನಂತರ ನಾವು ಆಸ್ ಅ ಕಾಮನ್ ಮ್ಯಾನ್ ಈಗ ಒಂದು ಫಸ್ಟ್ ಏಡ್ ಮಾಡಬಹುದು, ಮಾಡಿದ್ರೆ ಒಳ್ಳೇದು. ಹೌದು, ಇದು ಬಹಳ ಮುಖ್ಯ ಪ್ರಶ್ನೆ. ಹಾವು ನಮಗೆ ಯಾವ ಸಂದರ್ಭದಲ್ಲೂ ಕಚ್ಚಬಹುದು. ಹೆಚ್ಚಾಗಿ ಕಚ್ಚೋದು ನಾವು ಹಾವನ್ನು ತುಳಿದಾಗ, ಗದ್ದೆಯಲ್ಲಿ ಕೆಲಸ ಮಾಡುವಾಗ, ನಡ್ಕೊಂಡು ಬರ್ತಾ ಇರುವಾಗ, ಆಕಸ್ಮಿಕವಾಗಿ 70% ಭಾಗ ಸೊಂಟದಿಂದ ಕೆಳಗೆ ಕಚ್ಚುವುದು ಹಾವುಗಳು ಜಾಸ್ತಿ. ಪಾದಕ್ಕೆ ಅಥವಾ ಸ್ವಲ್ಪ ಮೀನಖಂಡದ ಕಚ್ಚುವುದು. 30% ಭಾಗ ಕೈಗೆ ಕಚ್ಚುವುದು. ರಾತ್ರಿಯಲ್ಲಿ ಕಸದ ರಾಶಿ ಕೈ ಹಾಕುವುದು, ಹಟ್ಟಿಯೊಳಗೆ ಕೆಲಸ ಮಾಡುವಾಗ ಅಲ್ಲಿ ಏನೋ ಕೈಗೆ ಹಾವು ಇದ್ದು ಅದನ್ನು ಹಿಡಿದು ಕಚ್ಚುವಂಥದ್ದು. ಕಚ್ಚಿದಾಗ ಈಗ ಪ್ರಥಮ ಚಿಕಿತ್ಸೆ ಅಂತ ಎಲ್ಲ ಬದಲಾಗಿದೆ. ಹಿಂದೆ ಬಿಗಿಯಾದ ಕಟ್ಟುಗಳನ್ನು ಕಟ್ಟುವಂಥದ್ದು, ಖಾಲಿ ಪಾದ ಕಚ್ಚಿದ್ರೆ 2-3 ಬಿಗಿ ಕಟ್ಟುಗಳನ್ನ ಕಟ್ಟಿ ರಕ್ತ ಪರಿಚಲನೆ ಆಸ್ಪತ್ರೆಗೆ ಹೋಗುವಂಥದ್ದೆಲ್ಲ ನಡೀತಾ ಇತ್ತು. ಅದೆಲ್ಲ ಅಧ್ಯಯನ ಆಯಿತು, ಆ ರೀತಿ ಮಾಡೋದ್ರಿಂದ ಏನು ಸಮಸ್ಯೆಗಳು ನಡೀತಾವೆ ಅಂತೇಳಿ. ಉತ್ತರ ಭಾರತ ಕಡೆ ತುಂಬಾ ಘಟನೆಗಳು ಯಾವ ರೀತಿ ಅಂದ್ರೆ ಬಿಗಿಯಾಗಿ ಕಟ್ಟೋದ್ರಿಂದ ಹಾವು ಕಚ್ಚಿ ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ಆ ಭಾಗದ ರಕ್ತ ಪರಿಚಲನೆ ಸ್ಥಗಿತಗೊಂಡು ಸಂಪೂರ್ಣ ವಿಷ ಶೇಖರಣೆಗೊಂಡು ಆ ಭಾಗವನ್ನ ಕತ್ತರಿಸಿಯೇ ತೆಗಿಬೇಕಾದಂತ ಊನವ ಆಗುವಂತ ಸಂದರ್ಭ ತುಂಬಾ ಘಟನೆಗಳು ನಡೆದವು. ಅದು ಘಟನೆಗಳನ್ನ ಅಧ್ಯಯನ ಆದ ನಂತರ ಆ ಕಟ್ಟುಗಳನ್ನ ಕಟ್ಟುವುದು, ಬ್ಯಾಂಡೇಜ್ ಮಾದರಿಯಲ್ಲಿ ಬಿಗಿಯಾಗಿ ಸುತ್ಕೊಂಡು ಬರುವಂಥದ್ದನ್ನು, ತೆಳ್ಳಗೆ ಸುತ್ಕೊಂಡು ಬರ್ಬೋದು, ಒಂದು ಧೈರ್ಯ ಕೊಡುವಂಥದ್ದು. ಅದು ಬಿಟ್ರೆ ಅದು ಯಾವುದೂ ಮಾಡ್ಲಿಕ್ಕಿಲ್ಲ. ಈಗ ಉತ್ತರ ಕರ್ನಾಟಕ ಆಚೆ ಎಲ್ಲ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ, ಹಾವು ಕಚ್ಚಿದ ಕೂಡಲೇ ಆ ಭಾಗಕ್ಕೆ ಸಣ್ಣ 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 ತೂತು ಕುರಿತಾರೆ, ರಕ್ತ ಹಾಕಬೇಕು, ಹೊರಗೆ ಹೋಗಬೇಕು, ವಿಷ ಇಳಿದುಕೊಂಡು ಹೋಗ್ತದೆ ಅನ್ನೋದೊಂದು ತಪ್ಪು ನಂಬಿಕೆ. ಹಾಗೆ ಮಾಡಿ ಎಷ್ಟೋ ಜನ ಸತ್ತದ್ದಿದೆ. ಇಲ್ಲೇ ಉಡುಪಿಯಲ್ಲಿ ಒಂದು 5-6 ವರ್ಷದ ಹಿಂದೆ ನಡೆದ ಒಂದು ಘಟನೆ ನನ್ಗೆ ಗೊತ್ತಿದೆ. ಅವರಿಗೆ ಹಾವು ಕಚ್ಚಿತ್ತು, ಬಲೆಯಲ್ಲಿರುವಂತಹ ಹಾವನ್ನು ಬಿಡಿಸ್ಲಿಕ್ಕೆ ಹೋದ್ರು, ಅದು ಕಚ್ಚಿದ ಕೂಡಲೇ ಪಕ್ಕದ ಮನೆಯವ ಬಂದು ಹೇಳಿದ, ಆ ಗಾಯವನ್ನ, ಹಾವು ಕಚ್ಚಿದ ಭಾಗವನ್ನ ಕತ್ತರಿಸಿ ರಕ್ತ ಸೋರ್ಲಿಕ್ಕೆ ಬಿಡು, ಮತ್ತೆ ಆಸ್ಪತ್ರೆಗೆ ಹೋಗು, ಈ ವಿಷ ಎಲ್ಲ ಹೊರಗೆ ಹೋಗ್ತದೆ ಅಂತ ಹೇಳಿಬಿಟ್ಟ. ಇವರು ಏನ್ ಮಾಡಿದ್ರು, ದೊಡ್ಡ ಗಾಯವನ್ನೇ ಮಾಡಿಬಿಟ್ರು, ರಕ್ತನಾಳ ತುಂಡು ಆಗುವ ರೀತಿಯಲ್ಲಿ ಕಟ್ ಮಾಡಿ ಆಸ್ಪತ್ರೆಗೆ ಬಂದು ಇಲ್ಲಿ ರಕ್ತಸ್ರಾವದಲ್ಲೇ ಸತ್ತೋಗಿದ್ದಾರೆ. ವಿಷದಿಂದ ಅಲ್ಲ, ರಕ್ತಸ್ರಾವದಿಂದಲೇ ಹೋಗಿದ್ದಾರೆ.
ಆ ರೀತಿ ಆಗ್ತದೆ. ಹಾಗಾಗಿ ಕಟ್ಟುವಂಥದ್ದು, ಬಿಗಿಯಾಗಿ ಬ್ಲೇಡಿನಿಂದ ಗಾಯ ಮಾಡ್ಕೊಳ್ಳೋದು ಯಾವುದೂ ಮಾಡ್ಲಿಕ್ಕಿಲ್ಲ. ನಾನೇ ಸ್ವತಃ ಮಾಡಿಕೊಂಡದ್ದು ಪ್ರಥಮ ಚಿಕಿತ್ಸೆ ಕೂಡ ಇದೆ. ನನ್ನನ್ನೇ ನಾನು 13 ಬಾರಿ ಗಮನಿಸಿಕೊಂಡದ್ರಲ್ಲಿ ಕಟ್ಟಿದ್ರಿಂದ ಗ್ಯಾಂಗ್ರೀನ್ ಆದದ್ದಿದೆ. ನಾನು ಬಿಗೆ ಕಟ್ಟಿದ್ರಿಂದ. ಯಾಕಂದ್ರೆ ನಮ್ಗೆ ಆರಂಭದಲ್ಲಿ WHO ವಿಶ್ವ ಆರೋಗ್ಯ ಸಂಸ್ಥೆ ಏನಿತ್ತು ಅದರ ನಿಯಮನೂ ಹಾಗೆ ಇತ್ತು. ಆರಂಭದಲ್ಲಿ ಅಲ್ಲಿ ಕಟ್ಟಬೇಕು ಅಂದ್ರೆ ತುಂಬಾ ಎಕ್ಸ್ಪರ್ಟ್ಗಳು ಬರೆದ ಪುಸ್ತಕದಲ್ಲೂ ಅದೇ ಮಾಹಿತಿ ಇತ್ತು. ನಾವು ಅದನ್ನು ಫಾಲೋ ಮಾಡಿದ್ವಿ. ಆ ನಂತರ ಈಗ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಏನೂ ಮಾಡ್ಲಿಕ್ಕಿಲ್ಲ. ನಿಮಗೆ ಹಾವು ಕಚ್ಚಿತು, ಎಲ್ಲಿ ಕಚ್ಚುತ್ತೆ? ತೋಟದಲ್ಲೋ ಮನೆ ಅಂಗಳದಲ್ಲೋ ಎಲ್ಲೋ ಕಚ್ಚುತ್ತೆ. ಈಗ ತೋಟದಲ್ಲಿ ಗದ್ದೆಯಲ್ಲಿ ಹಾವು ಕಚ್ಚಿತು ರಾತ್ರಿ ವೇಳೆ, ಏನ್ ಮಾಡ್ತೀರಾ ನೀವು? ಅಲ್ಲಿ ನಿಮ್ಮನ್ನು ಎತ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಮನೆ ಸ್ವಲ್ಪ ದೂರ ಇದೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಹಾವನ್ನ ಅಕಸ್ಮಾತ್ ಹಾವು ಕಚ್ಚಿತ್ತು, ನಿಮ್ಮಲ್ಲಿ ಮೊಬೈಲ್ ಇದ್ರೆ ಒಂದು ಫೋಟೋ ತೆಗೀರಿ ಹಾವಿದ್ದು. ಹಾವು ಓಡ್ತಾ ಇದೆ ಅಂತಾದ್ರೆ ನೀವು ಕಂಡ್ರೆ ಅಟ್ಟಿಸ್ಕೊಂಡು ಹೋಗಿ ಫೋಟೋ ತೆಗಿಬೇಡಿ. ನೀವು ಅಲ್ಲಿ ತುಂಬಾ ತಾಳ್ಮೆಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಯಾಕಂದ್ರೆ ಆ ರೀತಿ ತಾಳ್ಮೆಯನ್ನು ಕಳೆದುಕೊಂಡು ಓಡಾಡಿ ಅದು ಇದು ಮಾಡಿದ್ರೆ ರಕ್ತ ಪರಿಚಲನೆ ವೇಗ ಆಗಿ ವಿಷ ಮೇಲೆ ಬೇಗನೆ ಕೆಲಸ ಮಾಡ್ತದೆ. ಒಂದು. ಎರಡನೇದಾಗಿ, ನೀವು ಭಯ ಪಡುವ ಅಗತ್ಯನೇ ಇಲ್ಲ ಹಾವು ಕಚ್ಚಿದ್ರೆ. ಯಾಕಂದ್ರೆ ಹಾವುಗಳು ಕಚ್ಚುವಾಗ ಮೊದಲ ಕಡಿತದಲ್ಲಿ ತಕ್ಷಣ ಮನುಷ್ಯ ಬಿದ್ದು ಸಾಯುವಷ್ಟು ವಿಷವನ್ನು ಇಂಜೆಕ್ಟ್ ಮಾಡೋದು. ಉದಾಹರಣೆಗೆ ಒಂದು ದೊಡ್ಡ ನಾಗರವಾದ್ರೆ 5 ರಿಂದ 30 ಮಿಲಿಗ್ರಾಮ್ ವಿಷವನ್ನು ಇಂಜೆಕ್ಟ್ ಮಾಡಬಹುದು. ನಮ್ಗೆ ಮ್ಯಾಕ್ಸಿಮಮ್ ನಮಗೊಂದು 12 ಮಿಲಿಗ್ರಾಮ್ ಸಾಕಾಗ್ತದೆ ಡೆತ್ತಿಗೆ. ಅದ್ರ ನಡುವೆ ಕೆಲವೊಮ್ಮೆ ಡ್ರೈ ಬೈಟ್ ಕೂಡ ಆಗ್ಬೋದು. ಹೌದು, ವಿಷದ ಹಲ್ಲು ಮಾತ್ರ ಚುಚ್ಚಿದೆ, ವಿಷ ಇಂಜೆಕ್ಟ್ ಆಗಿಲ್ಲ. ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಹಾವು ಕಚ್ಚಿದ್ರೆ ಒಂದು ಫೋಟೋ ತೆಗೆಯುವುದು, ಇಲ್ಲ ಅಂತ ಹೇಳಿದ್ರೆ ಆರಾಮವಾಗಿ ಮನೆಯ ತನಕ ನಡ್ಕೊಂಡು ಬರೋದು. ಫೋನ್ ಇದ್ರೆ ಕೈಯಲ್ಲಿ ಮನೆಯವರಿಗೆ ಕಾಲ್ ಮಾಡೋದು, ನನಗೆ ಹಾವು ಕಚ್ಚಿದೆ ಬನ್ನಿ ಅಂತೇಳಿ. ಅವ್ರು ಬಂದು ನಿಮ್ಮನ್ನು ಆರಾಮ ಎತ್ತುಕೊಂಡು ಹೋಗಿ, ನಡಿಬಾರ್ದು, ನೀವು ಓಡಾಡಬಾರ್ದು, ರಕ್ತ ಪರಿಚಲನೆ ಆಗ್ತದೆ. ಮನೆಗೆ ಬರೋದು. ಮನೆಯಲ್ಲಿ ಯಾವ ವಾಹನ ಇದೆ? ಬೈಕ್ ಇದೆಯೋ, ಕಾರ್ ಇದೆಯೋ, ರಿಕ್ಷಾ ಇದೆಯೋ? ಕೃಷಿಕರಲ್ಲಿ ಜಾಸ್ತಿ ಬೈಕ್ ಇರ್ತದೆ. ಒಬ್ರು ಬೈಕ್ ಓಡಿಸೋದು, ಹಾವು ಕಚ್ಚಿದವರು ಅವರ ಹಿಂದೆ ಕೂತ್ಕೊಳ್ಳೋದು, ಅವನು ಹಿಂದೆ ಇನ್ನೊಬ್ಬರನ್ನು ಕೂತ್ಕೊಳ್ಸೋದು. ಹತ್ತಿರದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಹೋಗಿ. ಕಾಲಿಗೆ ಕಚ್ಚಿದ್ರೆ ರಕ್ತ ಪರಿಚಲನೆಯನ್ನ, ಕೈಗೆ ಕಚ್ಚಿದ್ರು ಕೂಡ ರಕ್ತ ಪರಿಚಲನೆಯನ್ನ ಸ್ಥಗಿತ ಮಾಡುವಂತಹ ಉಂಗುರ, ವಾಚು, ಬ್ರಾಸ್ಲೆಟ್ಟು, ಗೆಜ್ಜೆ, ಕಾಲುಂಗುರ ಎಲ್ಲ ತೆಗೆದಿಡ್ಬೇಕು. ಯಾಕಂದ್ರೆ ಒಂದು ವೇಳೆ ವಿಷದ ಹಾವು ಕಚ್ಚಿದ್ರೆ ಆ ಜಾಗ ಊತ ಬರೋದ್ರಿಂದ ಆ ವಸ್ತುಗಳನ್ನೆಲ್ಲ ತೆಗಿಲಿಕ್ಕೆ ಸಮಸ್ಯೆ ಆಗುತ್ತೆ. ಆದಷ್ಟು ನೀವು ಓಡಾಡದೆ ತಾಳ್ಮೆಯಿಂದ ಆಸ್ಪತ್ರೆಗೆ ಹೋಗಿ. ನೀವು ಹೋಗುವಾಗ ಕೆಲವು ಚಿಹ್ನೆಗಳು ನಿಮಗೆ ಶಾರೀರಿಕವಾಗಿ ಕಂಡು ಬಂದ್ರೆ ಅವರ ಪಕ್ಕದಲ್ಲಿರುವವರು ನೋಟ್ ಪಟ್ಟಿ ಮಾಡ್ಕೊಳ್ಳೋದನ್ನ ಡಾಕ್ಟರ್ಗೆ ತಿಳಿಸೋದು. ಒಟ್ಟಾರೆ ಕಚ್ಚಿದ ಭಾಗ, ಕಾಲಿಗೆ ಕಚ್ಚಿದ್ರೆ ಕಚ್ಚಿದ ಭಾಗವನ್ನ ಮೂವ್ಮೆಂಟ್ ಅನ್ನ ಕಮ್ಮಿ, ಎಲುಬು ಮುರಿದ್ರೆ ನೀವು ಆ ಪಾರ್ಟ್ ಅನ್ನ ಹೇಗೆ ಕೊಂಡು ಹೋಗ್ತೀರಿ? ನನಗೆ ಗೊತ್ತಿದೆ, ಎಲುಬು ಮುರಿದ್ರೆ ಆ ಜಾಗವನ್ನು ನಾನು ಇಲ್ಲಿಂದ ಎಲುಬು ಮುರಿದಿತ್ತು, ನಾವು ಇದನ್ನ ಅಲ್ಲಾಡ್ಸೋದು ಹೋಗ್ತೇವೆ, ಯಾಕಂದ್ರೆ ನೋವಿರ್ತದೆ. ಈ ಪಾರ್ಟನ್ನು ಅಲ್ಲಾಡ್ಸೋದಿಲ್ಲ. ಅದೇ ರೀತಿ ಹಾವು ಕಚ್ಚಿದ ಭಾಗವನ್ನ ಚೂರು ಅಲ್ಲಾಡ್ಸದೆ ಆದಷ್ಟು ಜಾಗ್ರತೆಯಿಂದ ಆಸ್ಪತ್ರೆಗೆ ಹೋದ್ರೆ, ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಸಾಕು, ಎಲ್ಲ ವ್ಯವಸ್ಥೆ ಇದೆ. ನಾಗರ ಹಾವು, ಕನ್ನಡಿ ಹಾವು, ಕಡಂಬಳ, ಇನ್ನೊಂದು ಸಾಫ್ಟ್ ಸ್ಕಿಲ್ಡ್ ವೈಪರ್ ಅಂತ. ಈ 4 ವಿಷದ ಹಾವುಗಳು ಕಚ್ಚಿದ್ರು ಕೂಡ ಆಂಟಿವೆನಮ್ ಇದೆ, ಭಯ ಪಡುವ ಅಗತ್ಯನೇ ಇಲ್ಲ. ಇದು ಪ್ರಥಮ ಚಿಕಿತ್ಸೆ ನಾವು ಮಾಡ್ಬೇಕು. ಅದರ ಬದಲಿಗೆ ಎಲ್ಲೋ ನಾಟಿ ಪಂಡಿತರ ಔಷಧಿ ಕೊಡ್ತಾರೆ, ಅಥವಾ ಮಂತ್ರ ತಂತ್ರಗಳ ಮೂಲಕ ವಿಷ ನಿವಾರಣೆ ಆಗ್ತದೆ, ತೀರ್ಥ ಸೇವನೆ ಮಾಡಿದ್ರೆ ವಿಷ ನಿವಾರಣೆ ಆಗುತ್ತೆ. ಇದೆಲ್ಲ ಮೂಢನಂಬಿಕೆ, ತಪ್ಪು ನಂಬಿಕೆ. ಸೊ ನಾಟಿ ಮದ್ದು ನೋಡಿ ಸರ್, ಈಗ ಒಂದು ನಾಗರಹಾವಲ್ಲಿ, ದೊಡ್ಡ ಬೆಳೆದ ನಾಗರಹಾವಲ್ಲಿ 200 ರಿಂದ 300 ಮಿಲಿಗ್ರಾಮ್ ವಿಷ ಇರ್ತದೆ. ತೀರಾ ನೋವು ಮಾಡಿರ್ತೀವಿ, ಅದೊಂದು 50-100 ಮಿಲಿಗ್ರಾಮ್ ವಿಷ ಇಂಜೆಕ್ಟ್ ಮಾಡಿದ್ರೆ ನಿಮಗೆ ಅರ್ಧ ಗಂಟೆಯೊಳಗೆ ಚಿಕಿತ್ಸೆ ಸಿಗಬೇಕು, ಪರಿಣಾಮಕಾರಿಯಾದ ಆಂಟಿವೆನಮ್ ಸಿಗಬೇಕು. ಈ ನಾಟಿ ಪದ್ಧತಿಯಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಅವರು ಪಂಡಿತರು ಕೊಡುವ ಒಂದು ಧೈರ್ಯವನ್ನು ಕೊಡ್ತಾರ? ಅಷ್ಟು ತೀಕ್ಷ್ಣವಾದ ಒಂದು ಕಾಲದಲ್ಲಿ ಇತ್ತು ಆಯುರ್ವೇದದಲ್ಲಿ. ಈಗ ಈ ನಾವು ನಾಟಿ ಪಂಡಿತರಂತೆ ಅಂತ ಕರಿತೀವಿ, ಅವರು ತಲತಲಾಂತರದಿಂದ ನೋಡಿಕೊಂಡು ಬಂದವರು, ಅವರು ಚಿಕಿತ್ಸೆ ಪಡ್ಕೊಂಡವರು. ಅದೇ ನೀವು ನಾಗರಾವು ಕಚ್ಚಿ, ವಿಷದ ಹಾವು ಕಚ್ಚಿ ಡಾಕ್ಟರೇಟ್ ಮಾಡಿದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೋದು, ಎಕ್ಸ್ಪರ್ಟ್ ಇರುವವರು. ಹೌದು, ಅಂದ್ರೆ ಡಾಕ್ಟರ್ ಕಲ್ತವ್ರು ಆಯುರ್ವೇದದಲ್ಲಿ. ಅವರೊಂದು ನಿಯಮ ಇದೆ. ನಾಟಿ ಪಂಡಿತರ ಹತ್ರ ಹೋಗುವುದು, ತುಂಬಾ ಘಟನೆಗಳನ್ನು ನಾವು ಅಧ್ಯಯನ ಮಾಡಿದ ನಂತರ ಅಲ್ಲಿ ಹೋಗುದಷ್ಟು ಸೂಕ್ತ ಅಲ್ಲ ಅಂತ ನಮ್ಗೆ ಇದಾಗಿದೆ. ಯಾಕಂದ್ರೆ ಆ ವ್ಯಕ್ತಿ ಆ ಹಾವಿಗೆ ಎಷ್ಟು ಪೆಟ್ಟು ಮಾಡಿದ್ದಾನೆ, ಎಷ್ಟು ಪ್ರಮಾಣದ ವಿಷವನ್ನು ಇಂಜೆಕ್ಟ್ ಮಾಡಿದೆ, ಅದು ಎಷ್ಟು ಸಮಯದ ಒಳಗೆ ಪರಿಣಾಮ ಬೀರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅರ್ಧ ಗಂಟೆಯಲ್ಲಿ ಅವನು ಇದಾಗ್ಬೋದು, ಸಮಸ್ಯೆ ಆಗ್ಬೋದು, ಅಥವಾ 2 ದಿನ ಬಿಟ್ಟು ಆಗ್ಬೋದು. ಕನ್ನಡಿ ಹಾವು ಕಚ್ಚಿದ್ರೆ 2 ರಿಂದ 4 ದಿನದ ನಂತರ ಸಿಂಪ್ಟಮ್ ಬರ್ಬೋದು. ಈ ನಾಗರಹಾವಿನ ಪ್ರಭೇದ ಕಡಂಬಳ ಕಚ್ಚಿದ್ರೆ 2 ಗಂಟೆಯಿಂದ 6 ಗಂಟೆ ಒಳಗೆ ಸಿಂಪ್ಟಮ್ ಬರ್ಬೋದು.
ಅದು ವಿಷದ ಮೇಲೆ ಎಷ್ಟು ಪ್ರಮಾಣದ ವಿಷ ಇಂಜೆಕ್ಟ್ ಆಗಿದೆ, ಅವನ ಆರೋಗ್ಯ ಸ್ಥಿತಿ ಏನು, ಅವನ ವಯಸ್ಸೆಷ್ಟು, ಅವನು ಎಷ್ಟು ಹೊತ್ತಲ್ಲಿ ಚಿಕಿತ್ಸೆ ಪಡೆದುಕೊಂಡ, ಯಾವ ಚಿಕಿತ್ಸೆಯನ್ನು ಪಡ್ಕೊಂಡ, ಎಲ್ಲವೂ ಸಾವಿಗೆ ಇದಾಗ್ತದೆ, ಸಾವು ಬದುಕಿಗೆ ಸಂಬಂಧ. ಅಲೋಪತಿ ಬೆಸ್ಟ್. ನಮ್ಮ ಹತ್ರ ಈಗ ತುಂಬಾ ಜನ ಹೇಳ್ತಾರೆ, ಇಲ್ಲಿ ಒಬ್ರು ತುಂಬಾ ಪಂಡಿತರಿದ್ದಾರೆ, ಒಳ್ಳೆ ಔಷಧಿ ಕೊಡ್ತಾರೆ, ತುಂಬಾ ಜನ ನಾವು ನೋಡಿದ್ದೇವೆ ಬದುಕಿಸಿದ್ದಾರೆ ಅಂತ ಹೇಳಿ. ಸರಿ, ನಿಮ್ಗೆ ನಂಬಿಕೆ ಇದ್ರೆ ವಿಶ್ವಾಸ ಒಂದು ಚಿಕ್ಕ ಪ್ರಮಾಣದಲ್ಲಿ ನೀವು ಡ್ರೈ ಬೈಟ್ ಅಂತ ಹೇಳಿ, ಡ್ರೈ ಬೈಟ್ ಇರ್ಬೋದು, ಸಣ್ಣ ಪ್ರಮಾಣದ ವಿಷವನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಔಷಧಿ ಇರಬಹುದು, ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಆದ್ರೆ ನನ್ನ ಹತ್ರ ನೀವು ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಹಾವು ಕಚ್ಚಿದೆ ಅಂತ ಹೇಳಿದ್ರೆ ನಾನು ಮೆನ್ಷನ್ ಮಾಡೋದು ಅಲೋಪತಿ. ಇಲ್ಲಿ KMC ಮಿತ್ರ ಗೌರ್ಮೆಂಟ್ ಹಾಸ್ಪಿಟಲ್, ಒಟ್ಟು ಅಲೋಪತಿ ಆಸ್ಪತ್ರೆಯಲ್ಲಿ ನಿಮ್ಗೆ ಆಂಟಿವೆನಮ್ ಭಾರತದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಇದೆ, ಸರ್ಕಾರಿ ಆಸ್ಪತ್ರೆ ಸೇರಿ ಆಂಟಿವೆನಮ್ ಸಿಗ್ತದೆ. ನಾವು ಧೈರ್ಯವಾಗಿ ಹೇಳ್ಬೋದು. ಇದನ್ನ ನಾವು ಯಾವ ಆಧಾರದ ಮೇಲೆ ಹೇಳುವುದು ಅಂದ್ರೆ, ನಾನು ಹೋಗಿ ಪಂಡಿತರ ಹತ್ರ ಮಾತಾಡಿದಾಗಲೇ ನನಗೆ ಕನ್ಫ್ಯೂಷನ್ ಬಂದಿದೆ. ಒಬ್ರು ತುಂಬಾ ಹೆಸರುವಾಸಿ ಪಂಡಿತರು ನಮ್ಮ ಉಡುಪಿಯಲ್ಲಿ ಒಬ್ರು, ಅವ್ರ ಹತ್ರ ನಾನು ಹೋಗಿ ಮಾತಾಡಿದ ಕೂಡಲೇ ಕೆಲವು ಫೋಟೋಗಳನ್ನು ತೋರಿಸಿಕೊಳ್ಳೆ, ಅವ್ರಿಗೆ ಹಾವಿನ ಪರಿಚಯ ಇಲ್ಲ, ವಿಷದ ಹಾವುಗಳ ಪರಿಚಯನೇ ಇಲ್ಲ. ಚೆಕ್ಕರ್ಡ್ ಕೀಲ್ ಬ್ಯಾಕ್ ಅಂದ್ರೆ ನೀರ್ ಹಾವು, ನೀರೊಳ್ಳೆ ಅಂತ ನಾವು ಕರಿತೀವಿ, ಅದನ್ನ ಅವ್ರು ಫೋಟೋ ತೋರಿಸಿದ್ರು. ಅವ್ರು ಹೇಳಿದ್ರು ಇದು ಅತ್ಯಂತ ವಿಷಕಾರಿ ಹಾವು, ಇದು ನೀರ್ ಕಂದೋಡಿ, ಇದಕ್ಕೆ ಬೇರೆಲ್ಲೂ ಔಷಧಿ ಇಲ್ಲ, ನನ್ನ ಹತ್ರ ಮಾತ್ರ ಇದೆ ಅಂತ ಹೇಳ್ಬಿಟ್ರು. ಅಲ್ಲೇ ಒಂದು ನೀರ್ ಹಾವಲ್ಲಿ ವಿಷನೇ ಇಲ್ಲ, ಅದಕ್ಕೆ ಔಷಧಿ ಯಾಕೆ ಅಂದ್ರೆ ಅವರು ಎಲ್ಲಾ ವಿಷ ಜಂತುಗಳಿಗೂ ಒಂದೇ ಔಷಧಿ ಯೂಸ್ ಮಾಡ್ತಾರೆ ಅಂತ ನಾವು ನಂಬೋದು. ಆದ್ರೆ ಈ ನಾಗರ ಹಾವು ತೀಕ್ಷ್ಣ ಕಡ್ದಾಗ ಸರಿಯಾಗಿ ಈಗ ಒಂದ್ಸಲ ನಾಗರವನ್ನು ಮೆಟ್ಟಿದ್ರಿ, ಸಣ್ಣ ಮಟ್ಟದಲ್ಲಿ ಕಡಿತಾ ಇತ್ತು, ಮತ್ತೊಮ್ಮೆ ಏನೋ ಅಪ್ಪಿ ತಪ್ಪಿ ಮೆಟ್ಬಿಟ್ರೆ ನೆಕ್ಸ್ಟ್ ಅಟ್ಯಾಕ್ ತುಂಬಾ ಸಿವಿಯರ್ ಆಗಿ ಬೈಟ್ ಆಗ್ತದೆ. ಆವಾಗ ಅಷ್ಟು ಬೇಗ ಚಿಕಿತ್ಸೆ ಆಯುರ್ವೇದದಲ್ಲಿ ಇಲ್ಲ. ಅವನು ಕೋಮಕ್ಕೆ ಹೋಗ್ತಾ ಇದ್ದಾನೋ, ಅವನು ಗಿಡ್ಡಿನೆಸ್ ಯಾವ ರೀತಿ ಬರ್ತಾ ಇದೆ, ಅದಕ್ಕೆಲ್ಲ ಇದೇ ಕ್ರಮ. ಏನು ಖಾರದ ವಸ್ತುಗಳನ್ನ ಬಾಯಿಗೆ ಹಾಕುವುದು, ಅವ್ನು ನಿದ್ದೆ ಹೋಗೋದಾಗೆಲ್ಲ ಮಾಡುವಂಥದ್ದು ಇದೆ. ಆದ್ರೆ ಅಷ್ಟು ಪರಿಣಾಮಕಾರಿ ಕೆಲಸ ಆಗಬೇಕಲ್ಲ. ಈಗ ನನಗೆ ಒಂದ್ಸಲ ನಾಗರಾವ್ ಕಚ್ಚಿ, ತೀಕ್ಷ್ಣವಾಗಿ ಕಚ್ಚಿ, ನನ್ನದೇ ಅನುಭವ, 20 ನಿಮಿಷದಲ್ಲಿ ನಾನು ಕೋಮಕ್ಕೆ ಹೋಗಿದ್ದೇನೆ. ಅಂದ್ರೆ ನಮ್ಗೆ ಹಾವು ಹಿಡಿಯುವವರಿಗೆ ಮಾತ್ರ ಕಚ್ಚುವಂತ ಸಂದರ್ಭ ಅದು, ಹೊರಗಿನವರಿಗೆ ಆ ರೀತಿ ಮರಣಾಂತಿ ಕಚ್ಚುದು ಬಹಳ ರೇರು, ಕಡಿಮೆ. ಆ ದೃಷ್ಟಿಯಲ್ಲಿ ನಾನು ನೋಡಿದಾಗ ನಮ್ಗೆ ಅಲೋಪತಿ ಬಹಳ ಬೇಗ ಸಹಾಯ ಮಾಡ್ತದೆ ಅಂತ ನನಗೆ, ಹಾವಿನ ಚಿಕಿತ್ಸೆ ವಿಷಯದಲ್ಲಿ. ಅದೇ ನೀವು ನಮಗೆ ಹಾವು ಕಚ್ಚಿದ ನಂತರ ಎಲೋಪತಿಗೆ ಹೋದ್ವಿ, 1 ವಾರ ಅಲ್ಲಿದ್ವಿ, ಅಲ್ಲಿ ವೆನಮ್ ನ್ಯೂಟ್ರಲೈಸ್ ಆಯ್ತು, ಶರೀರದಲ್ಲಿ ವಿಷ ನಿರ್ನಾಮ ಆಯ್ತು, ಬದುಕಿದ್ವಿ, ಆ ಕಚ್ಚಿದ ಭಾಗ ಗ್ಯಾಂಗ್ರೀನ್ ಆಯ್ತು, ಕೊಳೆತ ಬಂತು, ಆವಾಗ ನೀವು ಆಯುರ್ವೇದ ಮಾಡ್ಬೋದು. ಅದು ತುಂಬಾ ಇನ್ಸ್ಟೆಂಟ್ ಡೆತ್ ಅಂತ ಒಂದು ಇರುವುದಿಲ್ಲ, ಬಟ್ ಅದಕ್ಕೆ ಒಂದು ಟೈಮ್ ಸಹ ಸಿಗ್ತದೆ. ಗ್ಯಾಂಗ್ರೀನ್ ಆದ್ರೆ ಎಲೋಪತಿಯಲ್ಲಿ ಸ್ಕಿನ್ ಗ್ರಾಫ್ಟ್ ಮಾಡಬೇಕು, 2 ಸರ್ಜರಿಗಳು ಇರ್ತವೆ. ಮತ್ತೆ ತುಂಬಾ ಬಡವರಾದ್ರೆ ಅವ್ರ ಹತ್ರ ದುಡ್ಡು ಇರದಿರ್ಬೋದು. ಇದು ನಾನು ಈ ಕೈ ನೋಡಿ, ಇದು ನಾನು ಆಯುರ್ವೇದ ಮಾಡಿದ್ದು, ಗ್ಯಾಂಗ್ರೀನ್ ಆದ್ದಕ್ಕೆ. ಇದು ನಾಗರಾವ್ ಕಚ್ಚಿ ದೊಡ್ಡ ಗಾಯ ಇತ್ತು ಇಲ್ಲಿ, ಅದು ಪೂರ್ತಿ ಆಯುರ್ವೇದದಲ್ಲಿ ಕೂಡಿಕೊಂಡು ಬಂತು. ಇದು ಯಾವಾಗ ಅಡ್ಮಿಟ್ ಆಗಿ, ಮಿತ್ರದಲ್ಲಿ ಅಡ್ಮಿಟ್ ಆಗಿ 6 ದಿನದ ನಂತರ ನಾನು ಗ್ಯಾಂಗ್ರೀನ್ ಆದ್ದಕ್ಕೆ ಆಯುರ್ವೇದಕ್ಕೆ ಬಟ್ ಇಮಿಡಿಯೇಟ್ ಕಚ್ಚಿದ್ರೆ ಕಚ್ಚಿದ ವಿಷಕ್ಕೆ ನೀವು ನನ್ನ ಹತ್ರ ನೀವು ಕೇಳಿದ್ರೆ ಅಲೋಪತಿ. ಮತ್ತೆ ಇಲ್ಲ ನಮ್ಮಲ್ಲಿ ಪಂಡಿತರು ಇದ್ದಾರೆ, ಒಳ್ಳೆ ತುಂಬಾ ಪರಿಣಾಮಕಾರಿ ಔಷಧಿ ಕೊಡುವವರು ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರಾಣ, ನಿಮ್ಮ ನಂಬಿಕೆ, ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಬಹುದು. ನನ್ನ ಹತ್ರ ಕೇಳಿದ್ರೆ ನನ್ನ ಉತ್ತರ ಅಲೋಪತಿ. ಅದು ನಾನು ಅವರನ್ನು ಇದು ಮಾಡೋದಿಲ್ಲ, ನಿಮ್ಮ ನಂಬಿಕೆ ಅದು ಅಷ್ಟೇ. ಹಾಗೆ ಇದು ಪ್ರಥಮ ಚಿಕಿತ್ಸೆ ಮಾಡುವಂಥದ್ದು. ಸರ್, ಇನ್ನೊಂದು, ಈಗ ಹಾವಿದು ಬಹಳಷ್ಟು ವಿಷಯ ನೀವು ಹೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ, ಪರಿಸರ ಸಂರಕ್ಷಣೆ ಬಗ್ಗೆ ಹೋರಾಟ ಸಹ ನೀವು ಮಾಡಿದ್ದೀರಿ. ಇಷ್ಟ ತನಕ ಒಂದು 10,000 ಗಿಡಗಳನ್ನು ನೆಟ್ಟಿದ್ದೀರಿ ಅಂತ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ಆರ್ಟಿಕಲ್ ಅಲ್ಲಿ. ಸೊ ಹೇಗೆ ಸರ್ ಹಾವಿಂದ ಪರಿಸರ ಕಡೆಗೆ ಪ್ರೇರಣೆ ಎಲ್ಲಿ ಸಿಕ್ಕಿತ್ತು? ಪ್ರೇರಣೆ ಎಲ್ಲಿಂದ ಬಂತು? ಈಗ ನೀವು ಯಾವ ಒಂದು ಜೀವರಾಶಿಯ ಬಗ್ಗೆ ಆಸಕ್ತಿ ತಳೆದ್ರು ಕೂಡ, ಒಂದು ಇರುವೆಯ ಬಗ್ಗೆನೋ, ಒಂದು ಯಾವುದೋ ಒಂದು ಕೀಟದ ಬಗ್ಗೆನೋ ಆಸಕ್ತಿ ತಳೆದ್ರೆ ನಿಮಗೆ ಸಂಬಂಧ ಪರಿಸರದ್ದೇ ಆಗೋದು. ಫೈನಲಿ ನೀವು ಮೆಲ್ಲ 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 ಅದಕ್ಕೆ ಸಂಬಂಧಪಟ್ಟು ಹೋಗ್ತೀರಿ. ಮತ್ತೆ ಕೀಟವನ್ನು ಹುಡುಕ್ಬೇಕಾದ್ರೆ ನೀವು ಹಸಿರು ನಡುವೆ ಇರಬೇಕು. ಅಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಆಗ್ಲೇ ಹೇಳಿದಾಗ ಒಂದು ಪ್ರಸನ್ನತೆ, ಒಂದು ಖುಷಿ ಇರ್ತದೆ, ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತದೆ. ಈ ಹಾವು ಕೂಡ ಪ್ರಕೃತಿಯ ನಡುವೆನೇ ಇರೋದು. ಹಾಗೆ ನನಗೆ ಆ ಪರಿಸರ, ನಾನು ಮತ್ತೆ ಬೆಳೆದಂತ ಪರಿಸರ ಕೂಡ ಕಾಡು ಗುಡ್ಡಗಳ ನಡುವೆ ಬೆಳೆದವನು, ನಾನು ಗದ್ದೆ ಹೊಲಗಳ ನಡುವೆ ಬೆಳೆದವನು, ಅಲ್ಲಿದ್ದೊಂದು ಪ್ರಭಾವ ಇರ್ಬೋದು. ಮತ್ತೆ ಈ ಕಾನ್ಸೆಪ್ಟ್, ಈಗ ನಮ್ಮ ಮನೆ ನಮ್ಮ ಮರ ತಂಡ ಅಂತ ಒಂದು ನಾವು ಮಾಡಿದ್ದೀವಿ, ಅವಿನಾಶ್ ಕಾಮತ್ತು, ನಾನು, ಹೌದು ನಾನು ನೋಡಿದ್ದೇನೆ, ನಾನು ಮತ್ತೆ ರವಿರಾಜ್ ಎಚ್ ಪಿ ಅಂತ ನಾವು 3 ಜನ ಸೇರಿ ಮಾಡಿರುವಂಥದ್ದು. ಇದು ಒಂದು ಒಳ್ಳೆ ಉದ್ದೇಶದಿಂದ, ಏನು ಕಮರ್ಷಿಯಲ್ ಏನಿಲ್ಲ ಇದರಲ್ಲಿ. ನಾವು ಫ್ರೀ ಇರುವಾಗ, ನಮ್ಮ ಕೈಲಿ ಹಣ ಇರುವಾಗ, ವಾರದ 1 ದಿನ
ನಾವು ಹಣ ಹಾಕಿ ಮೊದಲೇ ಆರಂಭದಲ್ಲಿ ಒಂದಷ್ಟು ಗಿಡಗಳನ್ನ ಪರ್ಚೇಸ್ ಮಾಡೋದು. ನಿಮ್ಮ ಮನೆ ಅಂಗಳದಲ್ಲಿ ಖಾಲಿ ಜಾಗ ಇದ್ರೆ ನಿಮ್ಮ ಮನೆ ಅಂಗಳದಲ್ಲಿ ಬಂದು ನಿಮ್ ಬೇಕಾದ ಆಯ್ಕೆ ಗಿಡಗಳನ್ನು 1, 2, 3 ನೆಡೋದು. ನೀವು ಒಂದು 2 ವರ್ಷ ಯಾರ ಮನೆ ಫ್ರೂಟ್ಸ್ ಇದ್ದು ಯಾವ ಮರ ನೀವು ಆಯ್ಕೆ ಮಾಡ್ತೀರಿ, ಹೂವಿದ್ದು ಮರ ಆಗ್ಬೇಕು ಒಟ್ಟು, ಫ್ರೂಟ್ಸ್ ಇದ್ದು ಆಯ್ಕೆ ಮಾಡ್ತೀರಿ, ಅದನ್ನ ನಾವು ಇದು ಮಾಡೋದು, ನೆಡೋದು. ನೀವು 2 ವರ್ಷ ಅದನ್ನ ಪೋಷಣೆ ಮಾಡಿ ನಮ್ಗೆ ಫೋಟೋಗ್ರಾಫಿ ಹಾಕ್ಬೇಕು. ಇದು ನಾವೇನ್ ಮಾಡಿದ್ವಿ ಎಲ್ಲಾ ಮನೆಗಳಲ್ಲಿ ಅಂತ ಮಾಡಿದ್ವಿ. ಸುಮಾರು ಈಗ ಒಂದು 15,000 ಮೇಲೆ ಹೋಯ್ತು. ಎರಡು ನಾವು ಏನು ಪಂಚಶಕ್ತಿ ಅರಣ್ಯ ಅಂತ ಮಾಡಿದ್ವಿ. ಒಂದು ಎಕರೆಯಲ್ಲಿ ಇನ್ನದಲ್ಲಿ ಮಾಡಿದ್ವಿ. ಒಬ್ರು ದಾನಿಗಳು ಜಾಗವನ್ನೇ ಕೊಟ್ರು, ಅವರು ಪರಿಸರ ಪ್ರೀತಿಯಿಂದ ಅವರೇ ಬಿಟ್ಟು ಕೊಟ್ರು, ನೀವೇನು ಕಾಡು ಬೆಳೆಸಿ ಅಂತೇಳಿ. ಈಗ ದೊಡ್ಡ ಕಾಡಾಗಿದೆ. ಲಾಸ್ಟ್ ಟೈಮ್ ಅವಿನಾಶ್ ಎಲ್ಲ ವಿಡಿಯೋ ಎಲ್ಲ ಮಾಡಿ ಹಾಕಿದ್ವಿ. ಮತ್ತೆ ಶಿವಪುರದಲ್ಲಿ ಒಂದು ಮಾಡಿದ್ವಿ, ಹೆಬ್ರಿ ಹತ್ರ. ಅದೆಲ್ಲ ಕಾಡುಗಳು. ಆ ತರ ಮಾಡಿದ್ರಿಂದ ಒಂದಷ್ಟು ಹಸಿರು ಪರಿಸರ ಉಳಿತದೆ ಅಂತ ಹೇಳಿ ಒಂದು. ಯಾಕಂದ್ರೆ ನಮ್ಗೆ ಈ ಸಂಬಂಧ ಇರೋದ್ರಿಂದ ಈ ಜೀವಜಾಲಗಳ ಬಗ್ಗೆ ಅದು ಕೂಡ ನಮ್ಮದೇ ಸೃಷ್ಟಿ, ನಮ್ಮದೇ ಅಂಶ, ನಾವು ಅದನ್ನು ಉಳಿಸುವ ಅಂತೇಳಿ ಅವಿನಾಶ್ ಮತ್ತು ನಮ್ಮದು ಒಂದು ಆರೋಗ್ಯಪೂರ್ಣ ಇದು ಹವ್ಯಾಸ, ಇದು ಖುಷಿ ಇದ್ದ ಸಂದರ್ಭದಲ್ಲಿ ಮಾಡ್ತಾ ಇರ್ತೇವೆ. ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು. ಆಗ್ಲಿ ಸರ್, ಹಾಗೆ ಮುಂದುವರಿಲಿ. ಹೌದು ಸರ್, ನೀವು ಕೆಲವು ಪುಸ್ತಕಗಳು ಸಹ ಬರ್ದಿದ್ದೀರಿ, ಪ್ರಶಸ್ತಿಗಳು ಸಿಕ್ಕಿದೆ. ಪುಸ್ತಕ ಬರೀಲಿಕ್ಕೆ ಒಂದು ಪುಸ್ತಕ? ಹೌದು ಸರ್, ನಾನು ಸುಮಾರು 10 ಪುಸ್ತಕಗಳನ್ನ ಬರೆದೆ. ಅದರಲ್ಲಿ ಬಹಳ ಏನು ಪ್ರಸಿದ್ಧ ಆದ ಪುಸ್ತಕ ಹಾವು ನಾವು. ಕನ್ನಡದಲ್ಲಿ ಬಂದಂತ ಮೊದಲ ಪುಸ್ತಕ ಇದು, ಹಾವು ನಾವು. ಹಾವುಗಳ ಬಗ್ಗೆ ಬಂದಂತ ಮೊದಲ ಪುಸ್ತಕ ನನ್ನ ಪುಸ್ತಕ. ಸೊ ಅದರಲ್ಲಿ ಟಿಪಿಕಲಿ ಏನು 50 ಪ್ರಭೇದದ ಸಾಮಾನ್ಯ ಹಾವುಗಳ ಜೀವನ ಕ್ರಮದ ಸಮೇತ ಮಾಹಿತಿ ಇರುವಂತ. ಸಾಮಾನ್ಯ ಹಾವು ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತ, ನಮ್ಗೆ ನಿರಂತರ ಕಣ್ಣಿಗೆ ಕಾಣಿಸ್ಕೊಳ್ಳುವಂತ, ನಮ್ಮ ಜೊತೆ ಬದುಕುವಂತ ಹಾವುಗಳ ವಿವರಣೆ. ಅದರಲ್ಲಿ ಜೀವನ ಕ್ರಮ, ಪ್ರಥಮ ಚಿಕಿತ್ಸೆ, ಸೂಕ್ತ ಚಿಕಿತ್ಸೆ ಯಾವುದು, ಹಾವುಗಳ ಮೇಲಿರುವ ನಂಬಿಕೆಗಳು, ತಪ್ಪು ನಂಬಿಕೆಗಳು ಯಾವುದು, ಅದಕ್ಕೆ ಪ್ರಶ್ನೋತ್ತರ. ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು ಆ ಪುಸ್ತಕಕ್ಕೆ. ಆನಂತರ 10 ಪುಸ್ತಕಗಳನ್ನು ಬರೆದ್ರೆ, 2 ಕಾದಂಬರಿಗಳನ್ನ ಬರೆದೆ. ಒಂದು ಕಾದಂಬರಿ ನಾಗಬನಕ್ಕೆ ಸಂಬಂಧಪಟ್ಟೆ ಬರೆದೆ ನಾನು. ಅಂದ್ರೆ ನಾಗಬನ ಮತ್ತು ನಾಗನಂಬಿಕೆ ನಮ್ಮ ಪರಿಸರವನ್ನ, ಜನಜೀವನವನ್ನ ಹೇಗೆ ಅಡ್ಡದಾರಿಗೆ ಕೊಂಡು ಹೋಗ್ತಾ ಇದೆ, ಪರಿಸರ ನಾಶ ಮಾಡ್ತಾ ಇದೆ ಅನ್ನೋ ಆವರ್ತನ ಅಂತ ಬರೆದೆ. ಅದು ಕೆಲವು ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಕೂಡ ಬಂತು. ಆನಂತರ ವಿವಶ ಅಂತ ಬಂದೆ, ಅದೊಂದು ಜನಜೀವನಕ್ಕೆ ಸಂಬಂಧಪಟ್ಟದ್ದು. ಮತ್ತೊಂದು ಕಥಾ ಸಂಕಲನ ಕೂಡ ಬರೆದೆ, ಹೊರತಂದೆ. ಮತ್ತೆ ವಿಷಯಾಂತರ ಅಂತ ಒಂದು ಪುಸ್ತಕ ಬರೆದೆ. ಅದು ನಾನು ಹೋದಲ್ಲೆಲ್ಲ ಜನ ನನ್ನ ಬಗ್ಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳು, ಅದನ್ನ ಇಟ್ಟುಕೊಂಡು 18 ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನೊಂದು ಇದನ್ನ ಬರೆದೆ. ಅದು ಬಹುಶಃ ಅದು ಸಿನಿಮಾ ಕೂಡ ಆಗ್ಬಹುದು ಅಂತ ಅನಿಸ್ತದೆ, ಅದರ ಹಿಂದೆ ಕೆಲಸ ಆಗ್ತಾ ಉಂಟು. ಹಾಗೆ ವಿಷಯಾಂತರ ಪುಸ್ತಕ. ಮತ್ತೆ ಹೀಗೆ ನಾಗಬೀದಿಯೊಳಗಿಂದ ಅಂತ ಬರೆದೆ. ನಾನು ಪ್ರತಿ ಮನೆಗಳಿಗೆ ಹಾವು ಹಿಡಿಲಿಕ್ಕೆ ಹೋದಾಗ ಬರೀ ಹಾವನ್ನು ಹಿಡಿಯೋದು, ಅಲ್ಲಿಂದ ಏನೋ ಒಂದು ಸಂಭಾವನೆ ಕೊಟ್ಟರೆ ತೆಗೆದುಕೊಳ್ಳೋದು, ಬರೋದು, ಹಾವನ್ನು ಬಿಡೋದು ಮಾಡ್ತಾ ಇರ್ಲಿಲ್ಲ. ನಾನು ಆ ಜನರ ನಂಬಿಕೆಯನ್ನು ಗಮನಿಸಿದೆ. ಯಾವ ಹಾವಿಗೆ ಯಾವ ರೀತಿ ಹೆದರ್ತಾರೆ, ಅವರಲ್ಲಿರುವ ತಪ್ಪು ನಂಬಿಕೆಗಳು ಎಲ್ಲವನ್ನ ಅವರಿಂದ ಮಾತಾಡಿಯೇ ತಿಳ್ಕೊಂಡೆ. ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದ ರೀತಿ ಎಲ್ಲವನ್ನ ಮಾಡಿಕೊಂಡು ಒಂದೊಂದು ಮನೆಗೆ ಹೋದದ್ದು ಒಂದೊಂದು ಲೇಖನ ತರ ಬರೆದೆ. ಅವರ ಗುಣ ಸ್ವಭಾವ, ಹಾವಿನ ವರ್ತನೆ, ಅಲ್ಲಿಯ ಪರಿಸರ. ಅದು ನಾಗಬೀದಿಯೊಳಗಿಂದ ತುಂಬಾ ಫೇಮಸ್ ಆಯ್ತು ಪುಸ್ತಕ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತರ. ಹೌದು. ಅಂದ್ರೆ ನನ್ನ ಅನುಭವ ಅದು. ಹಾವು ಹಿಡಿದಾಗ ಜನಜೀವನ ಹೇಗಿರ್ತದೆ ಪ್ರಬಂಧ ಮಾದರಿಯಲ್ಲಿ ಬರೆದೆ. ಅದು ತುಂಬಾ ಫೇಮಸ್ ಆಯ್ತು. ಆನಂತರ ನಾಗಬನಗಳ ಬಗ್ಗೆನೇ ಒಂದು ಬರೆದೆ. ನಾಗಬನ ಸ್ವರ್ಗೀಯ ತಾಣ ಅಂತ ಬರೆದೆ. ಅದಕ್ಕಿಂತ ಮೊದಲು ಸುತ್ತಮುತ್ತ ಬರೆದೆ. ಅದನ್ನೇ ಪರಿಷ್ಕೃತಗೊಳಿಸಿ ಇದನ್ನು ಮಾಡಿದೆ, ನಾಗಬನ ಸ್ವರ್ಗೀಯ ತಾಣ ಮಾಡಿದೆ. ಅದು ಸಾಕಷ್ಟು ಜನರಿಗೆ. ನಿಮ್ಮ ಫೇವರೇಟ್ ಬುಕ್ ಯಾವ್ದು? ನನ್ಗೆ ಹಾವು ನಾವು ಸರ್. ಹಾವು ನಾವು ಫಸ್ಟ್ ಬುಕ್. ಹೌದು. ಆ ಫಸ್ಟ್ ಬುಕ್ಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಅದು ಮತ್ತೆ ಜನರಲ್ಲಿ ತುಂಬಾ ಜಾಗೃತಿ ಮೂಡಿಸಿತು. ಅದು 3 ಆವೃತ್ತಿ ಪ್ರಿಂಟ್ ಆಯ್ತು. 3 ಎಡಿಷನ್ ಬಂತು. ಅದು ಮತ್ತೆ ಪರಿಷ್ಕೃತ ಮಾಡ್ತಾ ಬಂದೆ. ಈಗ 3ನೇ ಆವೃತ್ತಿ ಕೂಡ ಮುಗೀತು. ಒಂದು 30-40 ಇದೆ, ಪ್ರತಿ ಇದೆ. ಇನ್ನು ಮಾಡ್ಬೇಕು. ಅದಕ್ಕೆ ಮಾತ್ರ ಖರ್ಚು ಮಾತ್ರ 2-2.5 ಲಕ್ಷ ಆಗ್ತದೆ ಒಂದು 1000 ಪ್ರಿಂಟ್ ಮಾಡ್ಬೇಕು. ಹಾಗಾದ್ರೆ ಆರ್ಟ್ ಪೇಪರ್ ಅಲ್ಲಿ ಮಾಡಿದೆ. ಅಮೌಂಟ್ ಎಲ್ಲ ಒಟ್ಟು ಮಾಡಿ ಮಾಡಬೇಕು. ಪುಸ್ತಕ ಬರ್ದಿದ್ರಿಂದ, ನನ್ನದೇ ಪ್ರಕಾಶನದಲ್ಲಿ ನಾನು ಮಾರಾಟ ಮಾಡಿದ್ರಿಂದ ನನಗೆ ನಷ್ಟ ಅಂತ ಆಗಿಲ್ಲ. ಕರೆಕ್ಟ್. ನನಗೆ ಅಲ್ಲಿ ಏನು ಬೇಕು ಅದೆಲ್ಲ ವ್ಯವಸ್ಥೆ. ಇವತ್ತು ಪುಸ್ತಕ ತಗೊಳ್ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಉಡುಪಿಯಲ್ಲಿ ಸೀತಾ ಬುಕ್ ಹೌಸ್ ಅಲ್ಲಿ ಸಿಗ್ತದೆ. ಮಂಗಳೂರಲ್ಲಿ ನವ ಕರ್ನಾಟಕದಲ್ಲಿ ಸಿಗ್ತದೆ. ಮಂಗಳೂರು, ಬೆಂಗಳೂರು, ನವ ಕರ್ನಾಟಕ ತರಿಸಿಕೊಡ್ತಾರೆ. ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಹೆಚ್ಚಾಗಿ ಹಾವು ನಾವು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಪೋಸ್ಟ್ ಅಲ್ಲಿ ಕಳಿಸ್ಬಿಡ್ತೇನೆ. ಅಂದ್ರೆ ಈ ಹಾವು ನಾವಿನ ಉದ್ದೇಶ ಏನಂದ್ರೆ, ಯಾರಿಗೆ ಹಾವುಗಳ ಬಗ್ಗೆ ಆಸಕ್ತಿ ಉಂಟು, ತಿಳ್ಕೊಳ್ಬೇಕು, ಅವರು ಆ ಪುಸ್ತಕವನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಸುಮ್ನೆ ನಾವು ಇದನ್ನ ಇದು ತಕೊಳ್ಳಿ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ಆಸಕ್ತಿ ಇರೋದಿಲ್ಲ, ಅದು ವ್ಯರ್ಥ ಆಗ್ಬಾರ್ದು. ಅದಕ್ಕೆ 670 ರೂಪಾಯಿ ಇಡಬೇಕಿತ್ತು ಚಾರ್ಜ್. ನಾನು 170 ರೂಪಾಯಿ ಕಟ್ ಮಾಡಿ
₹500 ನಾನು ಆ ಪುಸ್ತಕಕ್ಕೆ ಇಟ್ಟಿದ್ದೇನೆ, ಆರ್ಟ್ ಪೇಪರ್ ಅಲ್ಲಿ ಮಾಡಿದ್ದು. ಹಾಗಾಗಿ ಯಾರಿಗೆ ಅದು ಆಸಕ್ತಿ ಉಂಟು ಅವರು ಇಂಟ್ರೆಸ್ಟ್ ಉಂಟು ಅವರಿಗೆ ಮಾತ್ರ ತಕೊಳ್ಬಹುದು, ಅದು ರೀಚ್ ಆಗ್ತದೆ ಮತ್ತೆ. ಹೌದು, ಆ ಉದ್ದೇಶದಲ್ಲಿ ಪುಸ್ತಕಗಳನ್ನು ಒಂದಷ್ಟು ಬರ್ದೆ. ಸರ್, ಇವತ್ತಿನ ಒಂದು ಯಂಗ್ ಜನರೇಷನ್ಗೆ ಈಗ ಅದೊಂದು ಟ್ರೆಂಡ್ ಸಹ ಶುರುವಾಗಿದೆ, ನಾವು ಪ್ರಕೃತಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡಬೇಕು, ಎಲ್ಲ ವಿನಾಶ ಆಗ್ತಾ ಉಂಟು, ಅದೊಂದು ಜನರಲ್ಲಿ ಈಗ ಬರ್ತಾ ಉಂಟು. ಹೌದು. ಸೊ ಅಂಥವ್ರು ಏನು ತಿಳ್ಕೊಳ್ಬೇಕು ಈ ಒಂದು ಎಂಟೈರ್ ನೀವು ಹೇಳಿದ ಒಂದು ಜರ್ನಿ, ನೀವು ಹೇಳಿದ ಒಂದು ಸನ್ನಿವೇಶದಿಂದ ಅವ್ರು ಎಂತ ತಿಳ್ಕೊಳ್ಬೇಕಂತ ಎನಿಸ್ತದೆ ಈಗಿನ ಜನರೇಷನ್ಗೆ? ಮೊದಲು ನಾವು ಹಾವುಗಳ ಜೀವನ ಕ್ರಮವನ್ನ ತಿಳಿದುಕೊಳ್ಳಬೇಕು. ಸಾಮಾನ್ಯ ಹಾವುಗಳು ನಮ್ಮ ಸುತ್ತಮುತ್ತ, ನಾನು ಹಾವಿನ ಬಗ್ಗೆನೇ ಹೇಳೋದು, ನಮ್ಮ ಸುತ್ತಮುತ್ತ ಇರುವಂತಹ ಹಾವುಗಳ ಬಗ್ಗೆ ಒಂದಷ್ಟು ಸಾಮಾನ್ಯ ಜ್ಞಾನವನ್ನ ಈಗಿನ ಪೀಳಿಗೆ ತಿಳಿದುಕೊಳ್ಬೇಕು. ಮೂಢನಂಬಿಕೆಗಳಿಗೆ, ಹಿಂದಿನ ಮೂಢನಂಬಿಕೆಗಳಿಗೆ, ತಪ್ಪು ನಂಬಿಕೆಗಳಿಗೆ ಬಲಿಯಾಗದೆ ಹೊಸ ವಿಚಾರಗಳನ್ನು, ಅವುಗಳ ಜೀವನ ಕ್ರಮವನ್ನು ತಿಳಿದುಕೊಂಡಾಗ ಆ ತಿಳಿದುಕೊಳ್ಳುವುದೇ ನಿಮ್ಮ ಸಂರಕ್ಷಣೆ. ನೀವು ಆ ವಿಚಾರ ತಿಳಿದುಕೊಂಡು ಆಗುದೇ ಒಂದು ಅಲ್ಲಿ ಸಂರಕ್ಷಣೆ ತನ್ನಷ್ಟಕ್ಕೆ ಆಗ್ತಾ ಹೋಗ್ತದೆ. ಹೊಡೆಯೋದು ಬಡಿಯೋದು ನಿಲ್ಲುತ್ತೆ. ನಿಮ್ಮ ಪರಿಸರದಲ್ಲಿ ನಿಮ್ಮ ಮನೆಯೊಳಗೆ ಬಂದಾಗ ಅದನ್ನು ಹೊರಗೆ ಕಟ್ಟಬೇಕು ಅನ್ನೋದು ಅದೇ ತಿಳುವಳಿಕೆ ನಿಮಗೆ ಕೊಟ್ಟುಬಿಡುತ್ತೆ, ಸಂರಕ್ಷಣೆ ಮಾಡುವಂಥದ್ದು. ಆದರೆ ಸಂರಕ್ಷಣೆ ಹೆಸರಲ್ಲಿ ಶೋಕಿ ಮಾಡೋದು, ಹಾವುಗಳನ್ನು ಪ್ರದರ್ಶನ ಮಾಡೋದು, ಈ ಉತ್ತರ ಭಾರತದ ಕಡೆ ತುಂಬಾ ಹಾವಿಡಿಯವರು ಅಪಾಯಕ್ಕೊಳಗಾಗ್ತಾ ಇದ್ದಾರೆ. ಅದರ ಜೊತೆ ಆಟ ಆಡೋದು, ಕನ್ನಡಿ ಹಾವನ್ನು ಸೆಲ್ಫಿ ತೆಗೆಯುವುದು, ಮುಖಮೂತಿಗೆ ಕಚ್ಚಿಸ್ಕೊಳ್ಳುವುದು, ಇಡೀ ತಾನು ಸಾಯುವುದು, ತನ್ನ ಜೊತೆ ಇಡೀ ಕುಟುಂಬವನ್ನ ಇದು ಮಾಡಿಬಿಡೋದು, ಏನೋ ಒಂದು ಪ್ರದರ್ಶನ ಯೂಟ್ಯೂಬಿಗಾಗಿ ಮಾಡುವಂಥದ್ದು, ಅದರಲ್ಲಿ ದುಡ್ಡು ಬರ್ತದೆ ಅದಕ್ಕಾಗಿ ಸಾಹಸ ಮಾಡುವಂಥದ್ದು. ಅದಕ್ಕೆ ಕಾನೂನು ಗಟ್ಟಿ ಆಗಬೇಕು. ಆ ರೀತಿ ಅವಕಾಶಗಳನ್ನು ಕೊಡಬಾರ್ದು. ಆದಷ್ಟು ಸರಿಯಾದ ಮಾಹಿತಿ ಇರುವವರನ್ನ ಸಂರಕ್ಷಣೆಗೆ ಇದು ಮಾಡಬೇಕು. ಇಲಾಖೆ, ನಮ್ಮ ಸರ್ಕಾರ ಇಲಾಖೆ ಮಾಡಬೇಕು. ಶೋಕಿ ಮಾಡದೆ ಆದಷ್ಟು ಸಂರಕ್ಷಣೆ ಮುಖ್ಯವಾಗಿ ಏನಂದ್ರೆ, ಸಂರಕ್ಷಣೆ ಎಂದು ಬಹಳ ಸರಳ ಸರ್. ಆ ಜೀವಿಯ ಬಗ್ಗೆ ನಿಮ್ಮಲ್ಲಿ ಗೌರವ, ಪ್ರೀತಿ ಹುಟ್ಟಬೇಕು. ನನ್ನ ತರನೇ ಒಂದು ಜೀವಿ ಅದು. ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ನನಗೆ ಹೇಗೆ ಶಕ್ತಿ ಇಲ್ವೋ ಅದನ್ನ ನಾಶ ಮಾಡ್ಲಿಕ್ಕೂ ಹಕ್ಕು ನನಗಿಲ್ಲ. ಈ ಅರಿವು ನೀವು ಇಟ್ಟುಕೊಂಡಾಗ ನೀವು ಅದನ್ನು ಉಳಿಸ್ತೀರಿ. ಬ್ಯಾಲೆನ್ಸ್ ಆಗ್ತದೆ. ನಮ್ಗೆ ಬದುಕಲಿಕ್ಕೆ ಎಷ್ಟೊಂದು ಅರ್ಹತೆ ಉಂಟಾ. ಇನ್ನೊಂದೇನಂದ್ರೆ, ನೀವು ಒಂದು ಹಾವನ್ನ, ಉದಾಹರಣೆಗೆ ನಾನೊಂದು ನಿಮ್ಗೆ ಸಣ್ಣ ಮಾಹಿತಿ ಹೇಳುದು, ನೀವು ನಿಮ್ಮ ಮನೆಯೊಳಗೊಂದು ಹಾವು ಬಂತು, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ. ಒಳಗೆ ಬಂತು ಅಥವಾ ಅಂಗಳದಲ್ಲಿ ಇತ್ತು, ಅಲ್ಲೇ ಬಡಿದು ಸಾಯಿಸಿದ್ರಿ. ನೀವು ಆ ಹಾವನ್ನು ನೀವಲ್ಲಿ ನಿವಾರಣೆ ಮಾಡ್ಕೊಂಡ್ರಿ ಅಂತ ನೀವು ಎಣಿಸಿದ್ರಿ. ಅಲ್ಲಿ ಇನ್ನೊಂದು ಪ್ರಕ್ರಿಯೆ ನಡೆಯುತ್ತೆ. ನೀವು ಒಂದು ಹಾವಿಗೆ ಹೊಡೆದ ಕೂಡಲೇ ಅದು ಸಾಯುವ ವೇಗಕ್ಕೆ ಫೆರಮೋನ್ ಅಂತೇಳಿ ಒಂದು ಆರ್ಡರ್ ಅನ್ನ ಲೀಕ್ ಮಾಡ್ತದೆ, ಒಂದು ವಾಸನೆಯನ್ನ ಹೊರಗಾಗ್ತದೆ. ಅದು ಗಾಳಿಯಲ್ಲಿ ಇರ್ತದೆ. ಆ ವಾಸನೆಗೆ ಅದರದ್ದೇ ಪ್ರಭೇದದ 2-3 ಹಾವುಗಳು ದೂರದಿಂದ ಆ ಜಾಗಕ್ಕೆ ಬರ್ತವೆ. ಬಂದು ಅಲ್ಲಿ ಒಂದು ಆ ಫೆರಮೋನು ಲೈಂಗಿಕ ಆಕರ್ಷಣೆ ಆಗಿರ್ಬೋದು, ಹೆಣ್ಣಾಗಿದ್ರೆ ಗಂಡು, ಗಂಡಾಗಿದ್ರೆ ಹೆಣ್ಣು ಬರ್ಬೋದು. ಆ ವಾಸನೆ ಅಥವಾ ಅಪಾಯ ಸೂಚಕವಾಗಿ ಇರ್ಬೋದು. ಅಲ್ಲಿ ಬಂದಂತ 2-3 ಹಾವುಗಳು ಆ ಪ್ರದೇಶದಲ್ಲಿ ಆ ಹಾವು ನಾಶ ಆಗಿದೆ ಅಂತ ಗೊತ್ತಾದ ಕೂಡಲೇ ಆ ಒಂದು ವಲಯವನ್ನ ತಾನು ಗಟ್ಟಿ ಮಾಡಿಕೊಳ್ತಾರೆ. ಈಗ ಒಂದು ಹಾವನ್ನ ನಾವು ನಾಶ ಮಾಡಿದ್ವಿ, ಮತ್ತೆ 2-3 ಹಾವುಗಳಿಗೆ ಆಹ್ವಾನ ಕೊಟ್ಟಿವಿ, ವೆಲ್ಕಮ್ ಮಾಡಿದ್ವಿ. ಅದಕ್ಕಿಂತ ಆ ಹಾವನ್ನ ಹೆದರಿಸಿ ಓಡಿಸಿದ್ರೆ ಅಲ್ಲಿ ಸಮತೋಲನ ಇರ್ತದೆ. ಈ ಪ್ರಕ್ರಿಯೆಯನ್ನ ನಾವು ತಿಳ್ಕೊಳ್ಬೇಕು. ಆದಷ್ಟು ಅವುಗಳ ಜೊತೆ ಪ್ರೀತಿಯಿಂದ ಇರೋದು. ನಿಕೃಷ್ಟ ಬೇಡ ಸರ್. ಯಾವ ಜೀವಿ ಕೂಡ, ನಮ್ಮಲ್ಲೊಂದು ಕೀಳು ಭಾವನೆ ಇದೆ. ನಾವು ಹಿಂದಿನ ನೋಡಿ ಬರ್ತಾ ಇದ್ದೇನೆ, ಹಾವಿಡಿಯೋನಂದ್ರೆ ಒಂದು, ಈಗಲೂ ತುಳುವಲ್ಲಿ ಹೇಳ್ತಾರೆ ಆಯ ಕ್ಯಾರೆ ಪತ್ತನಾಯ ಅಂತ ಹೇಳಿ ಬರ್ತಾರೆ. ಒಂದು ಅಗ್ಗದ ವರ್ಡ್. ನನಗೆ ಹಿಂದೆ ಒಂಥರ ಅನಿಸ್ತಾ ಇತ್ತು, ಈಗ ನನಗೆ ಅರ್ಥ ಆಗಿದೆ. ಯಾಕಂದ್ರೆ ಅವರ ತಿಳುವಳಿಕೆ ಮಟ್ಟ ಅಷ್ಟೇ. ಅಂದ್ರೆ ಆ ಜೀವಿಗೆ ಅವರು ಕೊಟ್ಟುಕೊಂಡಂತ ಮರ್ಯಾದೆ ಅಷ್ಟೇ. ಆ ಜೀವಿಯ ಮೂಲಕ ಅವರಿಗೂ ಅವರೆಷ್ಟೇ ಮರ್ಯಾದೆ ಕೊಟ್ಕೊಂಡಿದ್ದಾರೆ. ಈಗ ಆ ಜೀವಿನೇ ನಾನು ಅಂತ ಯಾವಾಗ ಅರ್ಥ ಆಗ್ತದೋ ಆವಾಗ ನಾನು ಗೌರವ ಕೊಡ್ತೇನೆ. ಅದು ಬೇರೆ ನಾನು ತಿಳ್ಕೊಂಡಾಗ ನನಗೆ ಬೇಕಾದ ಅದು ನಿಮ್ಮ ಒಂದು ಮನಸ್ಥಿತಿ ಡಿಫೈನ್ ಆಗ್ತದೆ ಆಗಿರ್ತದೆ. ಹಾಗಾಗಿ ಅದು ನಿಕೃಷ್ಟ ಅಂತ ಭಾವಿಸಲೇಬೇಡಿ. ಒಂದು ಇರುವೆನು ನಿಕೃಷ್ಟ ಅಲ್ಲ, ನಮ್ಮಷ್ಟೇ ಮಹತ್ವ. ಹೌದು, ನಮ್ಮದೇ ರೋಲ್ ಉಂಟು. ಒಂದು ನೇಚರ್ ಅಲ್ಲಿ ಅದರದ್ದೇ ಆದ ಒಂದು ರೋಲ್ ಉಂಟು. ಅದು ನಾವೇ ಸರ್, ನಾವೇ 100% ನಾವೇ. ನಮ್ಗೆ ಏನಾಗಿದೆ ಅಂದ್ರೆ, ನಾವು ಆಗ್ಲೇ ಹೇಳಿದಾಗೆ ಪ್ರತ್ಯೇಕವಾಗಿ ನೋಡೋದು ಅಭ್ಯಾಸ ಆಗಿಬಿಟ್ಟಿದೆ. ಅದು ನಾವೇ. ಅದು ನೀವು ಆಳವಾಗಿ ಅದ್ರ ಹಿಂದೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗಂತ ಎಲ್ರಿಗೂ ಗೊತ್ತಾಗ್ತದೆ. ಆ ದಾರಿಗೆ ಹೋಗುದಿಲ್ಲ ಜನ. ಯಾಕಂದ್ರೆ ಹೊರಗಿನ ಜ್ಞಾನವನ್ನೇ ಕ್ರೋಢೀಕರಣ ಮಾಡಿ ನಾವು ನಮ್ಮನ್ನ ತೋರಿಸ್ಕೊಳ್ಳುವ, ಒಳಗಿನ ಜ್ಞಾನ ಗೊತ್ತಿಲ್ಲ. ಎಲ್ಲವೂ ನಮ್ಮದೇ ಸೃಷ್ಟಿ, ಅಥವಾ ಅದು ಗೊತ್ತಾಗಿಲ್ಲ. ಈ ಪ್ರಕೃತಿ ನಮ್ಮನ್ನ ರಕ್ಷಣೆ ಮಾಡಿದೆ, ನಮ್ಮನ್ನು ಸೃಷ್ಟಿ ಮಾಡ್ತಾ ಇದೆ, ಅದಕ್ಕೆ ಗೌರವ ಕೊಡಬೇಕು. ಅದ್ರ ಸೃಷ್ಟಿ ಅಂತ ಈ ಜೀವಿಗಳನ್ನ ನಾವು ಉಳಿಸ್ಕೊಳ್ಬೋದು, ಅದು ಮಾಡ್ಬೋದು. ಹಾಗೆ ನೀವು ನೋಡಿ, ನಿಮ್ಮ ಸುತ್ತಮುತ್ತ ಯಾವ ಹಾವುಗಳಿಗೂ ಹಾನಿ ಮಾಡದೆ ಅದನ್ನ ಸುಮ್ಮನೆ ಪ್ರೀತಿಯಿಂದ ಗಮನಿಸ್ಲಿಕ್ಕೆ ಶುರು ಮಾಡಿದ ಮರುಕ್ಷಣನೇ ಆ ಜೀವಿ ನಿಮ್ಗೆ ಪ್ರತಿಕ್ರಿಯೆ ನೀಡುತ್ತದೆ. ಅಷ್ಟೇ ಪ್ರೀತಿಯಿಂದ, ಒಂದು ನಾಗರವ ಸಮೇತ. ಇದು ನನ್ನದೇ ಅನುಭವ. ನೀವು ಹೊಡಿತೇನೆ, ಹಾವು ಬಂತು ಹೊಡಿತೇನೆ ಅಂತ ಬಡಿಗೆ ಹುಡುಕುವಾಗ ನಿಮ್ಮ
ಏನು ವೈಬ್ಸ್ ಇದೆಯಲ್ಲ, ಈ ಕಂಪನ ಮಾನಸಿಕ, ಅದು ಇಮ್ಮಿಡಿಯೇಟ್ ಅದು ಗೊತ್ತಾಗ್ತದೆ. ಒಂದು ಅಲ್ಲಿಂದ ವೇಗವಾಗಿ ಎಸ್ಕೇಪ್ ಆಗ್ತದೆ, ಇಲ್ಲದ್ರೆ ಪ್ರತಿಕ್ರಿಯೆಗೆ ನಿಲ್ತದೆ. ಅಲ್ಲ, ಇದೊಂದು ಒಳ್ಳೆ ಜೀವಿ, ಸುಂದರ ಜೀವಿ ಅಂತ ನೋಡ್ತಾ ಇದ್ರೆ ದೃಷ್ಟಿಕೋನವೇ ಒಂದು ದೃಷ್ಟಿಕೋನ. ನಾವು ನೋಡಿದೆ, ಅದೇ ಹೇಳಿದ್ ನಾನೇ ಅಂತ ಹೇಳಿದ್ರೆ, ನಾನು ಪ್ರೀತಿಯಿಂದ ನೋಡಿದ್ರೆ ಅದು ಪ್ರೀತಿ ಆಗಿರ್ಬೇಕು, ನಾನು ದ್ವೇಷದಿಂದ ನೋಡಿದ್ದೆ ಅದು ದ್ವೇಷ. ನೀವು ಯಾರನ್ನು ಕೋಪದಿಂದ ನೋಡ್ತೀರಿ, ಅಲ್ಲಿ ಕೋಪನೇ ಉತ್ಪತ್ತಿ ಆಗುವುದು. ಒಳ್ಳೆ ರೀತಿಯಲ್ಲಿ ನೋಡಿದ್ರೆ, ಪ್ರೀತಿಯಿಂದ ನೋಡಿದ್ರೆ ಅಲ್ಲಿ ಒಳ್ಳೆ ಪ್ರೀತಿ ಭಾವನೆ. ಇಲ್ಲ. ಬೇರೆ ಬರೋದೇ ಇಲ್ಲ, ಆಕ್ಸಿಡೆಂಟ್ ಇಲ್ಲ ಅಲ್ಲಿ. ಆಕ್ಸಿಡೆಂಟ್ ನಾನು ಬೇರೆ ಅದು ಬೇರೆ ಆದಾಗ. ಹಾಗಾಗಿ ಆ ಜೀವಿಯನ್ನು ನೀವೆಷ್ಟು, ಆ ಜೀವಿ ಅಂತಲ್ಲ, ಎಲ್ಲ ಜೀವಿ ಸಮತೋಲನ ಪ್ರಶ್ನೆ ಬಂದಾಗ ಯಾವುದು ಸೃಷ್ಟಿ ಮಾಡಿದ್ಯೋ ಅದು ಸಮತೋಲನ ಮಾಡ್ಕೊಳ್ತಾ ಇದೆ. ನಾವು ವಿಜ್ಞಾನ 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 ಅಂತ ಹೇಳಿ ನಾವೆಂತ ಮಾಡ್ಬೇಕಂತ ಇಲ್ಲ, ಅದರಷ್ಟಕ್ಕೆ ಆಗ್ತಾ ಒಂದು 20 ವರ್ಷ 30 ವರ್ಷದ ನಂತರ ಏನಾಗ್ಬೋದು ಅಂತ ಒಂದು ಆತಂಕ ನಮ್ಗೆ ಬರ್ತದೆ. ಈ ಪ್ರಕೃತಿ ಏನಾಗ್ಬೋದು ಈ ತರ ನಾಶ ಆದ್ರೆ ಅಂತ. ನಾವು ಹುಟ್ಟಿ ನನಗಾದದ್ದು 57 ವರ್ಷ ಸರ್. 100 ವರ್ಷ ಬದುಕಿದೆ ಅಂತ ತಿಳ್ಕೊಳ್ಳಿ. ಈ 100 ವರ್ಷಕ್ಕೆ ಹಿಂದೆ ಇದು ಪ್ರಕೃತಿ ಇರ್ಲಿಲ್ವಾ? ಇದು ಜೀವರಾಶಿಗಳು ಸಮತೋಲನ ಇರ್ಲಿಲ್ವಾ? ನಮ್ಮ ಕಲ್ಪನೆ, ನಮ್ಮ ಯೋಚನಾ ಕ್ರಮ, ನಮಗೆ ಬಂದಂತ ಜ್ಞಾನದ ಮೂಲಕ ಈ ಪ್ರಕೃತಿಯನ್ನು ನೋಡಿದಾಗ ನಮ್ಗೆ ಆತಂಕ. ನಾಳೆಗೆ ಏನಾಗ್ಬೋದು? ಏನೂ ಆಗೋದಿಲ್ಲ. ನಾಳೆಗೆ ಅನ್ನೋದು ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ಯಾವುದು ನಾಳೆಯನ್ನು ಸೃಷ್ಟಿ ಮಾಡಿದ ಪ್ರಕೃತಿ ಅದು ನೋಡ್ಕೊಳ್ತದೆ. ನಾವು ಕೂಡ ಅದರ ಗೊಂಬೆಗಳೇ. ಅದೊಂದು ಒಂದು ಸೈಕಲ್ ಅಲ್ಲಿ ಒಂದು ಲಿಂಕ್, ಒಂದು ಕ್ಯಾರೆಕ್ಟರ್. ಆ ಒಂದು ಹಾವಿಗೆ ಒಂದು ಇಲಿಯನ್ನ ತಿನ್ಲಿಕ್ಕೆ ಯಾವ ಶಕ್ತಿ ಪ್ರಚೋದನೆ ಕೊಡ್ತಾ ಇದೆಯೋ ಅದೇ ಶಕ್ತಿ ನಮ್ಮೊಳಗೂ ಪ್ರಚೋದನೆ ಕೊಡ್ತಾ ಇರೋದು. ಒಂದು ಬಲ್ಬನ್ನು ಉರಿಸ್ಲಿಕ್ಕೆ ಯಾವ ವಿದ್ಯುತ್ ಪ್ರಚೋದನೆ ಕೊಡ್ತಾ ಇದೆಯೋ ಒಂದು ಫ್ಯಾನ್ ಅನ್ನು ಅದೇ ಚಲನ ಮಾಡ್ತಿರೋದು. ವಸ್ತುಗಳು ಬೇರೆ ಬೇರೆ. ಈ ಪ್ರಚೋದನೆ ಪ್ರಕೃತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾವು ಸೂತ್ರದ ಬೊಂಬೆಗಳಲ್ವ ಅಲ್ಲಿ. ನಾವು ಸ್ವತಂತ್ರ ಅಂತ ನಾವು ತಪ್ಪು ತಿಳ್ಕೊಂಡದ್ದು, ಸ್ವತಂತ್ರ ಅಲ್ವೇ ಅಲ್ಲ. ನಾವು ಸಹ ಅದರ ಒಂದು ಇದ್ರ ಪ್ರಕಾರ ಹೌದು, ನಾವು ಯಂತ್ರಗಳು ಸರ್. ಇಲ್ಲಿ ಯಂತ್ರಿ ಅನ್ನೋದು ಬೇರೆ ಇದೆ ಅಂತ ಆಗ ಹೇಳಿದೆ. ಯಂತ್ರಿಗಳು, ಯಂತ್ರ. ನಾವು ತಪ್ಪು ತಿಳ್ಕೊಂಡಿದ್ದೀವಿ, ನಾನೇ ಮಾಡ್ತಾ ಇದ್ದೇನೆ. ಈಗ ನಾವು ಅಹಂ ಅಂತ ಏನ್ ಹೇಳ್ತೇವೆ, ಆಕ್ಚುಲಿ ಏನಿಲ್ಲ, ಆಲ್ರೆಡಿ ಡಿಸೈಡ್ ಆಗಿದೆ ನೇಚರ್ ಅಂತ. ಪ್ರೋಗ್ರಾಮ್ ಕೂಡ ಈಗ ನಾವು ಮಾಡ್ತಾ ಇರೋದು, ಈ ಕಾರ್ಯಕ್ರಮ ಕೂಡ ಪ್ರೋಗ್ರಾಮ್ ಪೂರ್ವ ನಿಯೋಜಿತ ನನ್ನ ಪ್ರಕಾರ. ಯಾಕಂದ್ರೆ ನೀವು ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ರಿ ಮೊದಲು, ನೀವೇನು ಬಿಟ್ಟು ಹೋಗ್ಬೇಕು ಅಂತ ಕೇಳಿದ್ರಿ. ನನ್ನದು ನೆನಪು ಏನು ಬಿಟ್ಟು ಹೋಗ್ಬೇಕಂತ ಪ್ರಶ್ನೆ ಕೇಳಿದ್ರಿ. ಮಾತಾಡುವಾಗ ಬಹುಶಃ ಕರೆಕ್ಟ್. ಏನು ಇಲ್ಲ ಸರ್. ಯಾಕಂದ್ರೆ ನನಗೆ ಯಾವ ರೈಟ್ಸು ಇಲ್ಲ ಇಲ್ಲಿ. ನನ್ನನ್ನು ಯಾರಾದ್ರೂ ನೆನಿಬೇಕು, ದಾಖಲಾಗಬೇಕು ಅಂತ ರೈಟ್ಸೇ ಇಲ್ಲ. ಯಾಕಂದ್ರೆ ಗುರುರಾಜ್ ಅನ್ನೋ ಒಬ್ಬ ವ್ಯಕ್ತಿ, ಅವನ ಶರೀರ ಸತ್ತ ಕೂಡಲೇ ಅವನ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲಾ ಮೆಮೊರೀಸ್ ಡಿಲೀಟ್. ಆ ವ್ಯಕ್ತಿ ಇಲ್ಲ, ಆ ಮನಸ್ಸು ಇಲ್ಲ, ಗುರುರಾಜ್ ಅನ್ನೋ ಮನಸ್ಸು ಇಲ್ಲ, ಆ ಸಾಧನೆ ಇಲ್ಲ. ಆನಂತರ ಆ ವ್ಯಕ್ತಿಗೆ ಅಂದ್ರೆ ನನಗೆ ಸಮಾಜ ಉಳಿಸ್ಕೊಂಡು ನೆನೆಸ್ಕೊಂಡು ಏನು ಪ್ರಯೋಜನ? ಏನಿಲ್ಲ. ಕಾಂಟ್ರಿಬ್ಯೂಷನ್ ಅಲ್ಲೇ ಒಂದು ಎಂಡ್ ಆಗಿ ಆಯ್ತಲ್ಲ, ಅದು ಡಿಲೀಟ್ ಆಯ್ತು ಸರ್. ಗುರುರಾಜ್ ಅನ್ನೋ ವ್ಯಕ್ತಿ ಇಲ್ಲ. ಇನ್ನೊಂದು ಜನ್ಮ ಅಂತ ಇದ್ರೆ ಬೇರೆ ಒಬ್ಬ ವ್ಯಕ್ತಿ. ಗುರುರಾಜ್ ಬರೋದಿಲ್ಲ, ಅಥವಾ ನೀವು ಬರೋದಿಲ್ಲ ಇನ್ನೊಂದು ಜನ್ಮದಲ್ಲಿ. ಹಾಗಿರುವಾಗ ನಮ್ಗೆ ಯಾಕೆ ಆ ತಲೆಬಿಸಿ? ಈಗ ನಿಮ್ಮನ್ನ ಪ್ರಕೃತಿ ಎಷ್ಟು ಚಂದ ಯಾವ ಕೆಲಸಕ್ಕೆ ಬಳಸ್ಕೊಂಡಿದೆ ಅದಕ್ಕೆ 100% ಕೊಡಿ. ಯಾವ ಕೆಲಸಕ್ಕೂ 100% ಕೊಡಿ. ಜಸ್ಟಿಫೈ ಮಾಡಿ ನಿಮ್ದೊಂದು ಎಕ್ಸಿಸ್ಟೆನ್ಸ್. 100% ಕೊಡಿ. ಮತ್ತೆ ಬೇರೆ ಏನು ನಿರೀಕ್ಷೆ ಮಾಡಬೇಡಿ. ಇದ್ರಲ್ಲಿ ರಿಸಲ್ಟ್ ಎಂತ ಬಂತು ಅದು ಅಷ್ಟಕ್ಕೆ. ಅದಕ್ಕೆ ಪ್ರಕೃತಿ ಕೊಡುವಂಥದ್ದೇ ರಿಸಲ್ಟ್. ಯಾವುದನ್ನ ಉಳಿಸ್ಕೊಳ್ಬೇಕು ಅಂತ ಅದು ನಿರ್ಧಾರ ಮಾಡ್ತದೋ ಯಾವ ವಿಷಯವನ್ನ, ಅದು ಮುಂದುವರ್ಸ್ಕೊಂಡು ಹೋಗ್ತದೆ. ನನಗೆ ಬಂದಂತ ನಾಲೆಜ್ ಇದು ಪ್ರಕೃತಿ ಕೊಟ್ಟದ್ದು ಸರ್. ನನ್ನ ತಾಯಿ ಹೊಟ್ಟೆಯಲ್ಲಿ ಯಾವುದೇ ಸ್ನೇಕ್ ಪಾರ್ಕ್ ಇರಲಿಲ್ಲ, ಝೂ ಇರಲಿಲ್ಲ. ಇಲ್ಲಿ ಬಂದ ನಂತರ ಪ್ರಕೃತಿ ನಾಲೆಜ್ ಅನ್ನು ಕೊಡ್ತು. ನನಗಿಂತ ಮೊದಲು ಎಷ್ಟು ಜನ ಕೊಟ್ಟಿದೆ, ಅವರ ಮೂಲಕ ನನಗೆ ಬಂತು. ನನ್ನ ಮೂಲಕ ಇನ್ನು ಯಾರಿಗೂ ಹೋಗ್ತದೆ, ನನ್ನದು ಮುಗೀತು ಪಾತ್ರ ಅಷ್ಟೇ. ಕೊಡುಗೆ ಏನೂ ಇಲ್ಲ. ಕೊಡುಗೆ ಅನ್ನೋದು ನಾವು ಚಂದ ಬದುಕುದೇ ಕೊಡುಗೆ ಸರ್. ಎಕ್ಸಲೆಂಟ್ ಸರ್. ಸೊ ಫೈನಲ್ ಮೆಸೇಜ್ ನಮ್ಮ ವ್ಯೂವರ್ಸಿಗೆ? ಸುಂದರವಾಗಿರಿ. ಆದಷ್ಟು ನಿಮ್ಮ ಸುತ್ತಮುತ್ತಲಿನ ಜೀವರಾಶಿಗಳನ್ನ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಪ್ರೀತಿಸಿ, ಇಷ್ಟಪಡಿ. ಪ್ರೀತಿಸೋದಂದ್ರೆ ಮನೆಗೆ ತಂದು ಸಾಕೋದಲ್ಲ. ನಿಮ್ಮ ಒಂದು ಸಹವರ್ತಿ, ಸಹಜೀವಿ ಅಂತ ತಿಳ್ಕೊಂಡು ಅವುಗಳ ಪಾಡಿಗೆ ಬದುಕಲಿಕ್ಕೆ ಬಿಡಿ. ಅಲ್ಲಿಂದಲೇ ಆರಂಭ ಜೀವಿಗಳ ಜೊತೆ ಬದುಕುವಂಥದ್ದು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಒಳ್ಳೆ ಒಂದು ನಿಮ್ಮ ಅನುಭವವನ್ನು ಶೇರ್ ಮಾಡಿದ್ರಿ. ಒಂದಂತೂ ನಿಜ ಆಯಿತು, ಹಾವಿರ್ಬೋದು, ಪ್ರಕೃತಿ ಇರ್ಬೋದು, ಒಂದು ಮೂಢನಂಬಿಕೆ, ಒಂದು ಭಯ ಅಂತ ಇರ್ತದೆ. ಅದು ನಮ್ಗೆ ಅದೇ ಜ್ಞಾನ ಇಲ್ಲದೆ ಇರೋ ಕಾರಣದಿಂದ ಬರ್ತದೆ. ಕರೆಕ್ಟ್. ಬಟ್ ಯಾವಾಗ ನಿಮ್ಗೆ ಆ ಜ್ಞಾನ ಸಿಗ್ತದ, ಅದ್ರ ಬಗ್ಗೆ ಒಂದು ಎಜುಕೇಶನ್ ಸಿಗ್ತದ, ನೀವು ನೋಡೋ ಒಂದು ದೃಷ್ಟಿಕೋನವೇ ಚೇಂಜ್ ಆಯ್ತಂತ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಪ್ರತಿ ಒಬ್ರು ದೃಷ್ಟಿಕೋನ ಬದಲು ಮಾಡಿಕೊಳ್ಳೇಬೇಕು ಇಂಥ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ. ಇದಂತಲ್ಲ, ಯಾವುದನ್ನ ನಾವು ಇನ್ನೊಬ್ರು ಹೇಳಿದ್ದನ್ನ ನಂಬ್ತೀವಿ ಅಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕು. ಕರೆಕ್ಟ್. ಸೆಕೆಂಡ್ ಹ್ಯಾಂಡ್ ಆಗಬಾರ್ದು. ನಾವು ಸೆಕೆಂಡ್ ಹ್ಯಾಂಡ್ಗಳು ಅಲ್ವೇ ಅಲ್ಲ. ಕರೆಕ್ಟ್.
ಸೆಕೆಂಡ್ ಹ್ಯಾಂಡ್ ಆಗಿದ್ ಬಿಟ್ಟಿದೀವಿ ಈಗ, ಅದು ಬದಲಾವಣೆ ಆಗ್ಬೇಕು. ಕರೆಕ್ಟ್ ಸರ್. ಸೊ ವ್ಯೂವರ್ಸ್, ಐ ಆಮ್ ಶೂರ್ ಇವತ್ತಿನ ಒಂದು ಪಾಡ್ಕಾಸ್ಟ್ ಎಪಿಸೋಡ್ ನೋಡಿ ನೀವು ತುಂಬ ಕಲ್ತಿದ್ದೀರಿ. ಸೊ ಹೀಗೆ ಮುಂದೆ ಸಹ ಇಂಥದೇ ಒಂದು ಇನ್ಸ್ಪೈರಿಂಗ್ ಜನರನ್ನು ನಾವು ಕರ್ಕೊಂಡು ಬರ್ತೇವೆ, ಗೆಸ್ಟನ್ನು ಕರ್ಕೊಂಡು ಬರ್ತೇವೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಂಥನ್ ವಿತ್ ಲಕ್ಷ್ಮಣ್. ಥ್ಯಾಂಕ್ ಯು. ಥ್ಯಾಂಕ್ ಯು.